ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 1ನೇ ಅಧ್ಯಾಯ 3ನೇ ಪಾದ 5ನೇ ಅಧಿಕರಣ 19ನೇ ಸೂತ್ರದೊಳಗೆ ಭಾಷ್ಯದಲ್ಲಿ ಈಗ ವಿಚಾರ ಮಾಡೋಣ. ಇವಾಗ ಅಪರೇತು ವಾದಿನಃ ಪಾರಮಾರ್ಥಿಕಮೇವ ಜೈವಂ ರೂಪಂ ಇತಿ ಮನ್ಯಂತೆ ಅಸ್ಮದೀಯಾಶ್ಚ ಕೇಚಿತ್. ಅಪರೇವಾದಿನಃ ಅಂದ್ರೆ ಕೆಲವು ವಾದಿಗಳು ಅಂತ. ಕೆಲವು ವಾದಿಗಳು ಅಂತಂದ್ರೆ ಇಲ್ಲಿ ದ್ವೈತಿಗಳಾಗಿರಬಹುದು, ವೈಶೇಷಿಕರಾಗಿರಬಹುದು, ಅಥವಾ ಮೀಮಾಂಸಕರಾಗಿರ್ತಕ್ಕಂಥವ್ರು. ಇಲ್ಲಿ ಜೈವಂ ರೂಪಂ ಪಾರಮಾರ್ಥಿಕಮೇವ ಅಂತ ಹೇಳ್ತಾರ ಅವರು. ಜೈವಂ ಅಂದ್ರೆ ಜೀವ. ಈ ಜೀವ ಏನದಾನಲ್ಲ ಇವನು ಪಾರಮಾರ್ಥಿಕ ಸ್ವರೂಪನೇ ಅಂತ ಹೇಳ್ತಾರ ಅವರು. ಯಾಕಂದ್ರೆ ಅವರು ದ್ವೈತವನ್ನು ಹೇಳೋರಲ್ರಿ, ಈಶ್ವರೊಬ್ಬ ಬೇರೆ ಜೀವ ಬೇರೆ ಅಂತ ಹೇಳಿ ದ್ವೈತವನ್ನು ಪ್ರತಿಪಾದನೆ ಮಾಡ್ತಾರಲ್ರ ಅವರು. ಇಲ್ಲಿ ದ್ವೈತವಾಗಿ ಅಂದ್ರೆ ಮಧ್ವಾಚಾರ್ಯರಾಗ್ಲಿ, ಆಮೇಲೆ ವೈಶೇಷಿಕರಾಗ್ಲಿ, ಮೀಮಾಂಸಕರಾಗ್ಲಿ, ಇವರೆಲ್ಲರೂ ದ್ವೈತವನ್ನೇ ಒಪ್ಕೊಳ್ತಾರ ಅವರು. ಜೀವ ಬ್ರಹ್ಮರೂಪ ಅಂತ ಒಪ್ಪೋದಿಲ್ಲ ಅವರು. ಅದಕ್ಕೆ ಅಲ್ಲಿ ಜೈವ ರೂಪಂ ಅಂದ್ರೆ ಜೀವನ ಒಂದು ರೂಪ ಅನ್ನುವಂಥ ಒಂದು ಸ್ವರೂಪ ಅನ್ನುವಂಥದ್ದು ಪಾರಮಾರ್ಥಿಕಮೇವ ಇತಿ ಮನ್ಯಂತೆ. ಆ ಜೀವನ ಸ್ವರೂಪ ಅನ್ನುವಂಥದ್ದು ಅದು ಪಾರಮಾರ್ಥಿಕವಾಗಿರ್ತಕ್ಕಂಥದ್ದು ಅಂಥೇಳಿ ಹಿಂಗ ಅವರು ಹೇಳ್ತಾ ಇದ್ದಾರೆ. ಇತಿ ಮನ್ಯಂತೆ ಅವರು ಒಪ್ತಾ ಇದ್ದಾರೆ ಅಂತ. ಅಸ್ಮದೀಯಾಶ್ಚ ಕೇಚಿತ್, ನಮ್ಮವರು ಕೂಡ, ನಮ್ಮವರು ಅಂದ್ರೆ ಅದ್ವೈತದಲ್ಲಿನೂ ಕೆಲವರು ಏನಂತಾರ ಅಂತಂದ್ರೆ ಈ ಜೀವನು ಕೂಡ ಪಾರಮಾರ್ಥಿಕ ರೂಪನೇ ಅಂತೇಳಿ, ಜೀವರೂಪ ಅನ್ನುವಂಥದ್ದು ಪಾರಮಾರ್ಥಿಕವೇ ಅಂತ ಹೇಳಿ ನಮ್ಮಲ್ಲಿನೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ತೇಷಾಂ ಸರ್ವೇಷಾಂ ಆತ್ಮೈಕತ್ವ ಸಮ್ಯಕ್ ದರ್ಶನ ಪ್ರತಿಪಕ್ಷಭೂತಾನಾಂ ಪ್ರತಿಬೋಧಾಯ ಇದಂ ಶಾರೀರಿಕಂ ಆರಬ್ಧಂ. ತೇಷಾಂ ಅಂತಂದ್ರೆ ಅವರ ಅಂತ. ತೇಷಾಂ ಸರ್ವೇಷಾಂ ಅವರೆಲ್ಲರೂ ನಮಗ ಅವರು ಪ್ರತಿಪಕ್ಷಿಗಳಾಗ್ತಾರ. ಅವರು ಪ್ರತಿಪಕ್ಷಗಳಾಗ್ತಾ ಇದ್ದಾರಂತ ಅವರು. ಯಾಕಂದ್ರೆ ಇಲ್ಲಿ ನಮಗ ಆತ್ಮೈಕತ್ವ ಸಮ್ಯಕ್ ದರ್ಶನ ಅಂದ್ರೆ ಜೀವ ಪರಮಾತ್ಮರ ಒಂದು ಏಕತ್ವ ಜ್ಞಾನ ಅನ್ನುವಂಥದ್ದು ಐತಲ್ರಿ. ಈಗ ಅದನ್ನ ನಾವು ಬೋಧ ಮಾಡೋರದೇವಿ. ಅದಕ್ಕೆ ನಮಗ ಪ್ರತಿಪಕ್ಷ ಅಂದ್ರೆ ಪೂರ್ವಪಕ್ಷಿಗಳಾಗಿ ಅವ್ರೇನ್ ಅದಾರಲ್ಲ ನಮಗ, ಅವರಿಗೆ ಪ್ರತಿಬೋಧನಾಯ ಇದಂ ಶಾರೀರಿಕಂ ಆರಬ್ಧಂ. ಅವರಿಗೆ ಸರಿಯಾದ ಜೀವ ಬ್ರಹ್ಮರ ಏಕತ್ವ ಜ್ಞಾನವನ್ನ ಬೋಧ ಮಾಡಬೇಕು ಅಂತ ತಿಳ್ಕೊಂಡು ಈ ಶಾರೀರಿಕ ಅಂದ್ರೆ ಶಾರೀರಿಕ ಅಂತಂದ್ರೆ ಈ ಜೀವ ಪರಮಾತ್ಮನ ಸ್ವರೂಪನೇ ಅನ್ನುವಂತ ಆ ಜೀವನ ಪಾರಮಾರ್ಥ ಸ್ವರೂಪ ಯಾವುದು ಅನ್ನುವಂಥದ್ದನ್ನ ನಿರ್ಣಯಿಸೋದಕ್ಕೋಸ್ಕರವಾಗಿ ಈ ವೇದಾಂತ ಮೀಮಾಂಸಾಸ್ತ್ರವನ್ನ ಪ್ರಾರಂಭ ಮಾಡಿದೀವಿ ಅಂತ ಅರ್ಥ. ಇಲ್ಲಿ ಅವರಿಗೆ ಪ್ರತಿಬೋಧಾಯ ಅಂದ್ರೆ ಅವ್ರಿಗೆ ತಿಳಿಸ್ಬೇಕಲ್ರಿ ನಾವು. ಇವಾಗ ಅವ್ರ ತಿಳುವಳಿಕೆ ಕೊಡ್ಬೇಕಾಗೈತಿ ನಾವು. ಯಾವುದನ್ನ? ಆತ್ಮೈಕತ್ವ ದರ್ಶನ, ಜೀವ ಪರಮಾತ್ಮರ ಒಂದು ಏಕತ್ವ ದರ್ಶನ ಐತಲ್ಲ, ಅದನ್ನ ಇಲ್ಲಿ ನಮಗೆ ಪ್ರತಿಪಕ್ಷದವ್ರು ಯಾರು ಅಂತಂದ್ರೆ ಇಲ್ಲಿ ದ್ವೈತಿಗಳು, ಮೀಮಾಂಸಕರು, ನೈಯಾಯಿಕರು ಏನದಾರಲ್ರಿ ಅವರು. ಇವರಿಗೆ ಒಂದು ಜೀವ ಪರಮಾತ್ಮರ ಒಂದು ಏಕತ್ವದ ಸಮ್ಯಕ್ ಜ್ಞಾನ ಅದನ್ನ ತಿಳಿಸುವುದಕ್ಕೋಸ್ಕರವಾಗಿ ಈ ಶಾರೀರಿಕ ಮೀಮಾಂಸ ಅನ್ನುವಂಥದ್ದು. ಅಂದ್ರೆ ಶರೀರೇ ಭವ ಶಾರೀರ ಅಂತ. ಶರೀರ ಇರ್ತಕ್ಕಂಥವನು ಯಾರು? ಜೀವ ಅಂತ. ಆ ಜೀವನ ಒಂದು ಪಾರಮಾರ್ಥ ಸ್ವರೂಪ ಯಾವುದು ಅಂತ ನಮ್ಗೆ ನಿರ್ಣಯ ಆಗ್ಬೇಕಲ್ರಿ ಇವಾಗ. ಇದಕ್ಕೆ ವೇದಾಂತ ಮೀಮಾಂಸಾಸ್ತ್ರ ಅಂತ ಕರೀತಾರೆ ಇದಕ್ಕೆ. ಅದನ್ನ ಇಲ್ಲಿ ಆರಂಭ ಮಾಡಿದೀವಿ ಅಂತ.
ಏಕ ಏವ ಪರಮೇಶ್ವರ ಕೂಟಸ್ಥಃ ನಿತ್ಯ ವಿಜ್ಞಾನ ಧಾತು. ಇಲ್ಲಿ ಏಕ ಏವ ಪರಮೇಶ್ವರ ಅಂದ್ರೆ ಪರಮೇಶ್ವರ ಒಬ್ಬನೇ ಇದ್ದಾನೆ ಅಂತ. ಪರಮಾತ್ಮ ಒಬ್ಬನೇ ಇದ್ದಾನೆ. ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಶ್ರುತಿ ಹೇಳ್ತದಲ್ರಿ. ಈಗ ಒಬ್ಬನೇ ಪರಮಾತ್ಮ ಎಲ್ಲ ಜೀವರಾಶಿಗಳ ಅಂತರಂಗದೊಳಗೆ ಅದಾನ ಅಂತ ಆ ಪರಮಾತ್ಮ. ಅದಕ್ಕ ಅಂತ ಪರಮಾತ್ಮ ಕೂಟಸ್ಥ ನಿತ್ಯ. ಅವನು ಕೂಟಸ್ಥ ಅಂದ್ರೆ ಅವಿಕಾರನಾಗಿದ್ದಾನೆ. ಅವನಲ್ಲಿ ಯಾವುದೇ ವಿಕಾರ ಅನ್ನುವಂತಹದ್ದಿಲ್ಲ. ಕೂಟವತ್ ತಿಷ್ಠತೀತಿ ಕೂಟಸ್ಥ ಅಂತ. ಕಂಬಾರನ ಮನೆಯಲ್ಲಿರ್ತಕ್ಕಂಥ ಅಡಿಗಲ್ಲು ಹೆಂಗ ಅದು ಯಾವ ವಿಕಾರವನ್ನ ಪಡೆಯದೆ ಅದ್ರ ಮೇಲೆ ಎಷ್ಟೋ ಸಾಮಾನುಗಳು ಮಾಡ್ತಾರ, ಅವು ವಿಕಾರ ಹೊಂದಿ ಹೋಗ್ತಾವ, ಆದ್ರೆ ಕಡಿಗಲ್ ಮಾತ್ರ ಅದು ಇದ್ದಂಗೆ ಇರುತ್ತದೆ. ಹಂಗ ಇಲ್ಲಿ ಆತ್ಮ ಇದ್ದಂಗೆ ಇರ್ತಾನ. ಕೂಟಸ್ಥ ಯಾವ ವಿಕಾರ ಅವನಲ್ಲಿ ಇಲ್ಲ ಅಂತ. ಮತ್ತು ನಿತ್ಯ ಅಭಾವ ಚತುಷ್ಟಯ ರಹಿತತ್ವ ನಿತ್ಯತ್ವ ಅಂತ ಹೇಳ್ತಾರೆ. ಅಂದ್ರೆ ಆತ್ಮನಿಗೆ ಪ್ರಾಗ್ ಭಾವ ಆಗಲಿ, ಪ್ರಧ್ವಂಸ ಭಾವ ಆಗಲಿ, ಅನ್ಯೋನ್ಯ ಭಾವ ಆಗಲಿ, ಅತ್ಯಂತ ಭಾವ ಆಗಲಿ, ಈ ಅಭಾವ ಚತುಷ್ಟಯಗಳು ಆತ್ಮನಲ್ಲಿ ಇಲ್ಲ. ಆದ್ರಿಂದ ಆತ್ಮ ನಿತ್ಯನಾಗಿದ್ದಾನೆ ಅಂತ. ವಿಜ್ಞಾನ ಧಾತು. ವಿಜ್ಞಾನ ಧಾತು ಅಂತಂದ್ರೆ ಕೇವಲ ಅರಿವಿನ ಸ್ವರೂಪ ಅಂತ. ಅವನು ಕೇವಲ ಪ್ರಜ್ಞಾಸ್ವರೂಪನಾಗಿದ್ದಾನೆ ಅಂತ. ಅಂಥ ವಿಜ್ಞಾನ ಧಾತು ಆಗಿರತಕ್ಕಂಥವನು ಯಾರು? ಪರಮೇಶ್ವರ ಏನದನಲ್ಲ, ಅವನು ಮಾಯೆಯ ಅವಿದ್ಯೆಯ ಮಾಯೆಯ ಮಾಯಾವಿವತ್. ಈಗ ಕೆಲವರು ಮಾಯಾವಿದ್ಯೆ ಅನ್ನುವಂಥದ್ದು ನೋಡ್ರಿ, ಅವರು ತಮ್ಮ ಮಾಯಾವಿದ್ಯೆ ಮೂಲಕವಾಗಿ ಒಬ್ಬನೇ ಅನಂತ ರೂಪವನ್ನು ತಾಳ್ತಾನ್ರಿ. ಇರೋ ಒಬ್ಬನೇ ವ್ಯಕ್ತಿ ಅಲ್ಲಿ ಅನೇಕಾಗಿ ಹೆಂಗ್ ತೋರ್ತಾನಲ್ಲ, ಹಂಗ ಅವಿದ್ಯೆಯಿಂದ ಅಥವಾ ಮಾಯೆಯಿಂದ ಅನೇಕಧಾ ವಿಭಾವ್ಯತೆ. ಒಬ್ಬ ಪರಮಾತ್ಮನೇ ಅನೇಕ ರೂಪವಾಗಿ ಅವನು ತೋರ್ತಾ ಇದ್ದಾನೆ ಅಂತ. ವಿಭಾವತೆ ಅಂದ್ರೆ ನಮಗೆ ಕಾಣಿಸ್ತಾ ಇದ್ದಾನೆ ಅಂತ. ಒಬ್ಬನೇ ಅದಾನ ಅವನು. ಯಾರು? ಪರಮಾತ್ಮ ಒಬ್ಬನೇ ಅದಾನ, ಅನಂತ ರೂಪವಾಗಿ ತೋರ್ತಾನಲ್ರಿ. ಈಗ ಮಾನವರಾಗಿ, ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ಕ್ರಿಮಿಕೀಟಗಳಾಗಿ ಎಲ್ಲ ಆಗಿ ತೋರವನೊಬ್ಬ ಪರಮಾತ್ಮನೇ ಹೋದಲ್ರಿ. ಪರಮಾತ್ಮನನ್ನ ಬಿಟ್ರೆ ಇಲ್ಲಿ ಬೇರೆ ಏನು ಇಲ್ಲವೇ ಇಲ್ಲ. ಅದಕ್ಕೆ ಅನೇಕಧಾ ವಿಭಾವ್ಯತೆ. ಆ ಮಾಯಾವಿ ಅಂತೆ. ಮಾಯಾವಿ ಯಾವ ರೀತಿಯಾಗಿ ತಾನೊಬ್ಬನೇ ಇದ್ರೂ ಕೂಡ ಅನಂತ ರೂಪಗಳನ್ನು ಹೆಂಗೆ ಧಾರಣ ಮಾಡ್ತಾ ಇದ್ದಾನೋ, ಅದರಂತೆ ಪರಮಾತ್ಮನು ಕೂಡ ಅನಂತ ವಿಧವಾಗಿ ತೋರ್ತಾ ಇದ್ದಾನೆ. ನ ಅನ್ಯ ವಿಜ್ಞಾನ ಧಾತುರಸ್ತಿ ಇತಿ. ಇಲ್ಲಿ ಮತ್ತೊಬ್ಬ ಅಂದ್ರೆ ಪರಮಾತ್ಮನನ್ನ ಬಿಟ್ಟು ಬೇರೆ ವಿಜ್ಞಾನ ಧಾತು ಅನ್ನುವಂತಹದ್ದು ಇಲ್ಲ ಅಂತ. ಮತ್ತೊಬ್ಬ ವಿಜ್ಞಾನ ಧಾತು ಅದಾನೇನು ಅಂತಂದ್ರೆ ಇಲ್ಲ, ಪರಮಾತ್ಮ ಒಬ್ಬನೇ ಅದಾನಂತ. ಈ ರೀತಿಯಾಗಿ ಇತಿ ಅಂದ್ರೆ ಇದನ್ನ ನಾವು ತಿಳಿಸ್ಬೇಕಾಗೈತಿ ಈಗ. ಅದಕ್ಕೆ ಇಲ್ಲಿ ಶಾರೀರಿಕ ಮೀಮಾಂಸವನ್ನ ಆರಂಭ ಮಾಡಿದೀವಿ ಅಂತ ಹೇಳ್ತಾರೆ ಅವರು. ಅಂದ್ರೆ ವೇದಾಂತ ಶಾಸ್ತ್ರದ ಒಂದು ಮೀಮಾಂಸೆ ಅನ್ನುವಂಥ. ಮೀಮಾಂಸ ಅಂದ್ರೆ ವಿಚಾರ ಅಂತ. ವೇದದ ಅಂತ್ಯ. ವೇದಾಂತ ಅಂದ್ರೆ ವೇದದ ಅಂತಿಮ ಭಾಗ ವೇದಾಂತ ಅಂತ ಹೇಳಿಸ್ಕೊಳ್ತವೆ, ಉಪನಿಷತ್ತುಗಳು ಅಂತ. ಅವುಗಳ ಒಂದು ವಿಚಾರ ಅಂದ್ರೆ ಉಪನಿಷತ್ ಮಂತ್ರಗಳು ಯಾವುದನ್ನ ಹೇಳ್ತಾ ಇದ್ದಾವೆ ಅನ್ನುವಂತ ಒಂದು ವಿಚಾರವನ್ನ ನಾವು ಇಲ್ಲಿ ತಿಳಿಸ್ಲಿಕ್ಕೆ ಆರಂಭ ಮಾಡಿದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಯಾ ಮತ್ತು ಅವಿದ್ಯೆ ಅಂತ ಹೇಳಾರಲ್ರಿ. ಅವಿದ್ಯೆಯ ಮಾಯೆಯ ಅಂತ ಹೇಳಿ. ಅವೆಲ್ಲ ಒಂದೇ ಮಾಯಾ ಅವಿದ್ಯೆ ಎರಡು ಒಂದರಲ್ಲಿ. ಮಾಯಾ ಅಂದ್ರೆ ಶುದ್ಧ ಪ್ರಧಾನವಾಗಿರ್ತಕ್ಕಂಥದ್ದು. ಅವಿದ್ಯೆ ಅಂದ್ರೆ ಈ ಜೀವನಿಗೆ ಉಪಾಧಿ ಆಗೈತೆ ಅವಿದ್ಯೆ ಅನ್ನುವಂತಹದ್ದು. ಇದು ಮಲಿನ ಸತ್ವವಾಗಿರ್ತಕ್ಕಂಥದ್ದು ಅಂತ. ಅದಕ್ಕೆ ಎತ್ತು ಇದಂ ಪರಮೇಶ್ವರ ವಾಕ್ಯೆ ಜೀವಂ ಆಶಂಕೆ ಪ್ರತಿಷೇಧತಿ ಸೂತ್ರಕಾರ. ಇಲ್ಲಿ ಈ ವಾಕ್ಯದೊಳಗ ಪರಮೇಶ್ವರ ವಾಕ್ಯ, ಇಲ್ಲಿ ಪರಮೇಶ್ವರನ ಒಂದು ವಾಕ್ಯ ಅನ್ನುವಂತಹದ್ದು. ಯಾಕಂದ್ರೆ ಇಲ್ಲಿ ಹಿಂದೆ ದಹರಾಕಾಶದ ಬಗ್ಗೆ ವಿಚಾರ ಬಂದಿತ್ತಲ್ರಿ. ಆ ದಹರಾಕಾಶದೊಳಗ, ದಹರಾಕಾಶ ಅಂದ್ರೆ ಯಾರು? ಅಲ್ಲಿ ಪರಮಾತ್ಮನೇ ಅಂತ ಹಿಂದೆ ನಿರ್ಣಯ ಮಾಡ್ಕೊಂಡ್ ಬಂದಾರಲ್ರಿ. ಅಲ್ಲಿ ದಹರಾಕಾಶವನ್ನು ಹೇಳಿದ್ಯಾರಪ್ಪ? ನಮ್ಮ ಹೃದಯದೊಳಗ, ಹೃದಯ ಅನ್ನುವಂಥ ಗುಹೆಯೊಳಗಿರ್ತಕ್ಕಂಥ ದಹರಾಕಾಶ ಐತಲ್ಲ, ಅದನ್ನ ನಾವು ಅಲ್ಲಿ ಪ್ರಕೃತಿಯೋ ಜೀವನೋ ಬ್ರಹ್ಮವೋ ಅಂತಂದಾಗ ಅಲ್ಲಿ ಪರಮೇಶ್ವರನೇ ಅಂತ ಹೇಳಿದ್ರಲ್ಲಿ ಅವರು.
ಅಂದ್ರೆ ಅಲ್ಲಿ ಆ ಪರಮೇಶ್ವರನ ಒಂದು ವಾಕ್ಯ ಅಂತ, ಧರಾಕಾಶ ಅಂದ್ರೆ ಪರಮಾತ್ಮನ ಕುರಿತು ಹೇಳ್ತಕ್ಕಂಥ ವಾಕ್ಯ ಅಂತ. ಹ್ಮ್ ಈಗ ಅಲ್ಲಿ ಅವನು ಜೀವ ಅಂಥೇಳಿ ಇಲ್ಲಿ ಆಕ್ಷೇಪ ಅನ್ನುವಂಥದ್ದನ್ನು ಮಾಡಿ ಹ್ಮ್ ಅಲ್ಲಿ ಏನು ಹೇಳಿರ್ತಾರಲ್ಲ, ಅಲ್ಲಿ ಜೀವ ಅಲ್ಲಪ್ಪ, ಅವನು ಪರಮೇಶ್ವರನೇ, ಪರಮೇಶ್ವರ ಅಲ್ಲ, ಹ್ಮ್ ಅಲ್ಲಿ ಜೀವಂ ಆಶಂಕ್ಯ ಪ್ರತಿಷೇಧತಿ ಸೂತ್ರಕಾರ. ಹ್ಮ್ ಇಲ್ಲಿ ಸೂತ್ರಕಾರರು ಹ್ಮ್ ಅಲ್ಲಿ ಜೀವ ಅಂಥೇಳಿ ಆಕ್ಷೇಪವನ್ನು ಮಾಡಿ ಹ್ಮ್ ಮತ್ತದನ್ನ ಪ್ರತಿಷೇಧತೆ ನಿರಾಕರಣೆ ಮಾಡ್ತಾರೆ ಅಂತ. ಹ್ಮ್ ಅಲ್ಲಿ ಜೀವನ ಆಗಿರ್ಬೋದು, ಬಹುಶಃ ಧರಾಕಾಶ ಅನ್ನೋ ಜೀವನೇ ಆಗಿರ್ಬೋದು ಅಂಥೇಳಿ ಹ್ಮ್ ಒಂದು ಆಕ್ಷೇಪವನ್ನು ಮಾಡಿ, ಹೌದು. ಇಲ್ಲ ಅದು ಹಂಗ ಸಂಭವಿಸುವುದಿಲ್ಲ ಅಂತೇಳಿ, ಹ್ಮ್ ಅಂದ್ರೆ ಅಲ್ಲಿ ಪರಮೇಶ್ವರನೇ ಅಂತ ಹ್ಮ್ ಸರಿ. ಅಲ್ಲಿ ಸೂತ್ರಕಾರ ಏನ್ ಮಾಡ್ಯಾರ, ಅಲ್ಲಿ ಇರ್ತಕ್ಕಂಥ ಮತ್ತೆ ಪರಮೇಶ್ವರನೇ ಅಂತೇಳಿ ಹ್ಮ್ ಅದನ್ನ ನಿರ್ಣಯ ಮಾಡಿ ಹೇಳ್ತಾ ಇದ್ದಾರೆ. ಹ್ಮ್ ಸೂತ್ರಕಾರ ನ ಅಸಂಭವಾತ್ ಇತ್ಯಾದಿನ, ಅದು ಹಿಂದ ನ ಅಸಂಭವಾತ್ ಅನ್ನುವಂತ ಯಾವ ಒಂದು ಸೂತ್ರ ಬಂದಿತ್ತಲ್ರಿ, ಹ್ಮ್ ಅಲ್ಲಿ ಜೀವ ಧಾರಾಕಾಶ ಆಗಂಗಿಲ್ಲ, ಹ್ಮ್ ಪರಮೇಶ್ವರನೇ ಅಂತ ಹೇಳಿ ಸೂತ್ರಕಾರ ಏನ್ ಮಾಡಿದಾರ, ಹ್ಮ್ ನ ಅಸಂಭವಾತ್ ಅಂತೆ ಪೂರ್ವ ಸೂತ್ರದಲ್ಲಿ ಹ್ಮ್ 1ನೇ ಅಧ್ಯಾಯ 3ನೇ ಪಾದ 18ನೇ ಸೂತ್ರದೊಳಗ ಹ್ಮ್ ಇದನ್ನ ಅಲ್ಲಿ ಇತ್ಯಾದಿನ ತತ್ರ ಅಯಂ ಅಭಿಪ್ರಾಯ ಹ್ಮ್ ಅಲ್ಲಿ ಅಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ ಇತ್ಯಾದಿನ ಅಂತ ಹೇಳಿ. ಹೌದು. ತತ್ರ ಅಯಂ ಅಭಿಪ್ರಾಯ, ಅಲ್ಲಿ ಏನು ಅಭಿಪ್ರಾಯಪ್ಪ ಅಂತಂದ್ರೆ, ಹ್ಮ್ ನಿತ್ಯ ಶುದ್ಧ ಮುಕ್ತ ಬುದ್ಧ ಮುಕ್ತ ಸ್ವಭಾವೇ ಕೂಟಸ್ಥೆ ಅನಿತ್ಯೆ ಹ್ಮ್ ಏಕಸ್ಮಿನ್ ಅಸಂಗೆ ಪರಮಾತ್ಮನಿ ತದ್ವಿಪರೀತಂ ಜೈವಂ ರೂಪಂ ವ್ಯೋಮ್ನಿವ ತಲಮಲಾದಿ ಪರಿಕಲ್ಪಿತಂ. ಈಗ ಬ್ರಹ್ಮ ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ, ಹ್ಮ್ ಅದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾಗಿರ್ತಕ್ಕಂಥದ್ದು. ಹ್ಮ್ ಪರಮಾತ್ಮ ಅವ ನಿತ್ಯದಾನ, ಶುದ್ಧದಾನ, ಬುದ್ಧದಾನ, ಮುಕ್ತ ಸ್ವಭಾವೇ, ಹ್ಮ್ ಕೂಟಸ್ಥ ನಿತ್ಯ, ಮತ್ತು ಅವನು ಕೂಟಸ್ಥ ನಿತ್ಯನಾಗಿದ್ದಾನೆ. ಹ್ಮ್ ಮತ್ತು ಏಕಸ್ಮಿನ್ ಅಸಂಗೆ ಪರಮಾತ್ಮನಿ, ಹ್ಮ್ ಅವನೊಬ್ಬನದಾನ ಪರಮಾತ್ಮ, ಹ್ಮ್ ಮತ್ತು ಅಸಂಗದಾನ. ಹ್ಮ್ ಅಂತ ಅಸಂಗನಾಗಿರ್ತಕ್ಕಂಥ ಯಾವ ಪರಮಾತ್ಮನಲ್ಲಿ ಏನಾಗೈತಿ ಅಂದ್ರೆ, ಹ್ಮ್ ತದ್ ವಿಪರೀತಂ ಜೈವಂ ರೂಪಂ, ಹ್ಮ್ ಅದಕ್ಕೆ ವಿಪರೀತವಾಗಿರ್ತಕ್ಕಂಥ ಜೀವರೂಪ ಅನ್ನುವಂತಹದ್ದು. ಹ್ಮ್ ಯಾಕಂದ್ರೆ ಇಲ್ಲಿ ಜೀವ ಇವ ನಿತ್ಯ ಶುದ್ಧ ಮುಕ್ತ ಸ್ವಭಾವದನ ಇವನಿಲ್ಲ, ಹೌದು. ಅವನು ಕೂಟಸ್ಥನೂ ಅಲ್ಲ, ಹ್ಮ್ ಮತ್ತು ಒಬ್ಬನೇನೂ ಕೂಡ ಇಲ್ಲ, ಜೀವಗಳು ಅನೇಕ ಅದಾರ ಇಲ್ಲಿ. ಹ್ಮ್ ಅದಕ್ಕೆ ತದ್ ವಿಪರೀತಂ ಜೈವಂ ರೂಪಂ ಹ್ಮ್ ವ್ಯೋಮ್ನೀವ ತಲಮಲಾದಿ ಪರಿಕಲ್ಪಿತಂ. ಹ್ಮ್ ಹೆಂಗ ನಾವು ಆಕಾಶವನ್ನ ಹ್ಮ್ ನೀಲಿ ಆಕಾಶ ಅಂತ ಹೇಳ್ತೇವೆ ಇಲ್ಲಿ, ಹೌದು ಹೌದು. ಆಕಾಶ ಅನ್ನುವಂಥದ್ದು ನೀಲಿ ಅದೇನು ಇಲ್ಲ. ಹ್ಮ್ ಇಲ್ಲ, ಆದ್ರೂ ನಾವು ನೀಲಿ ಬಣ್ಣವನ್ನ ಕಲ್ಪಿಸ್ಕೊಳ್ತೇವಿಲ್ರಿ ಅಲ್ಲಿ. ಹೌದು. ಆಕಾಶ ಶುಭ್ರದ ಅದು, ಹ್ಮ್ ಆಕಾಶದಲ್ಲಿ ಯಾವುದೇ ಬಣ್ಣ ಅನ್ನುವಂಥದ್ದಿಲ್ಲ. ಹ್ಮ್ ಆದ್ರೂ ಮೋಡಾದಾಗ ಆಕಾಶ ಕಪ್ಪಾಗೈತೆ ಅಂತ ಹೇಳ್ತೇವೆ. ಹ್ಮ್ ಆಕಾಶ ಕಪ್ಪೇನು ಇಲ್ಲ, ಆಕಾಶ ನೀಲಿ ಬಣ್ಣದ್ದೇನು ಇಲ್ಲ, ಅಥವಾ ಆಕಾಶ ಕೊಪ್ಪರಿಗೆ ಹಂಗೆ ಹಾಕೈತೆ ಅಂತ ಹೇಳ್ತೀವಿ. ಅದು ಹೌದು ಹೌದು. ಈ ಡಬ್ಬ ಹಾಕದಂಗೆ ಕೊಪ್ಪರಿಗೆ ಹಂಗೆ ಡಬ್ಬ ಹಾಕಿರ್ತಾರಲ್ರಿ, ಹ್ಮ್ ಹಂಗ ಆಕಾಶ ಆ ಕಡೆ ಸುತ್ತು ಕಡೆ ಹಿಂಗೆ ಅಂಟ್ಕೊಂಡೈತಿ ಅನ್ನೋಂಗ ಹ್ಮ್ ನಮಗೆ ಕಾಣಿಸ್ತದೆ. ಹ್ಮ್ ಆದರೆ ಆ ಥರ ಐತೇನು ಅಂತಂದ್ರೆ ಇಲ್ಲ. ಹ್ಮ್ ಅದಕ್ಕೆ ವ್ಯೋಮ್ನೀವ ತಲಮಲಾದಿ ಪರಿಕಲ್ಪಿತಂ. ಹ್ಮ್ ಇಲ್ಲಿ ವ್ಯೋಮ್ನೀವ ಅಂತಂದ್ರೆ ಆಕಾಶದಂತೆ ಅಂತ. ಆಕಾಶದಲ್ಲಿ ಯಾವ ರೀತಿಯಾಗಿ ಹ್ಮ್ ಅಲ್ಲಿ ನೀಲವೇ ಮೊದಲಾಗಿರ್ತಕ್ಕಂಥದ್ದನ್ನ ಹ್ಮ್ ನಾವು ಕಲ್ಪನಾ ಮಾಡಿಕೊಂಡಿದ್ದೀವಿಯೋ ಹ್ಮ್ ಹಾಗೆ ಅಂತ ಇಲ್ಲಿ. ಹ್ಮ್ ಹಂಗ ಇಲ್ಲಿ ಇರತಕ್ಕಂಥ ಯಾವ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಹ್ಮ್ ಕೂಟಸ್ಥ ನಿತ್ಯನಾಗಿರ್ತಕ್ಕಂಥ ಒಬ್ಬನೇ ಆಗಿರ್ತಕ್ಕಂಥ ಯಾವ ಅಸಂಗ ಪರಮಾತ್ಮನದಾನಲ್ಲ, ಹ್ಮ್ ಅವನಲ್ಲಿ ನಾವು ಇಲ್ಲಿ ಜೀವ ರೂಪವನ್ನ ಕಲ್ಪಿಸ್ಕೊಂಡಿದ್ದೀವಿ ಅಂತ. ಹೌದು ಹೌದು. ಅಲ್ಲಿ ಜೀವ ಕಲ್ಪಿತ ಜೀವ ಅಂತವನು, ಹ್ಮ್ ಪರಮಾನುಭೂತಿ ಕಲ್ಪಿತ ಪುರುಷ ಅಂತ ಹೇಳ್ತಾರಲ್ರಿ. ಹೌದು. ಕಲ್ಪಿತ ಪುರುಷ ಯಾರು ಅಂದ್ರೆ ಜೀವ ಅಂತ. ಹ್ಮ್ ಹಂಗ ಅಲ್ಲಿ ಜೀವ ಕಾಲ್ಪನಿಕವಾಗಿ ತೋರ್ತಾ ಇದ್ದಾನೆ ಈಗ. ಹೌದು ಹೌದು. ನಿಜವಾಗಿ ಅಲ್ಲಿ ಜೀವ ಅದಾನೇನು ಅಂತಂದ್ರೆ ಇಲ್ಲ. ಹ್ಮ್ ಅದಕ್ಕೆ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಏನು ಹೇಳಿದರು ಅಂತಂದ್ರೆ, ಈ ರೀತಿಯಾಗಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರ್ತಕ್ಕಂಥ ಹ್ಮ್ ಯಾವ ಒಂದು ಕೂಟಸ್ಥ ನಿತ್ಯವಾಗಿರ್ತಕ್ಕಂಥ ಒಬ್ಬ ಅಸಂಗನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಹ್ಮ್ ಅದಕ್ಕೆ ವಿಪರೀತವಾಗಿ ಜೈವಂ ರೂಪಂ ಯೋಮ್ನಿವ ತಲಮಲಾದಿ ಪರಿಕಲ್ಪಿತಂ, ಹ್ಮ್ ಅಲ್ಲಿ ಜೀವರೂಪ ಅನ್ನುವಂಥದ್ದು ಆಕಾಶಾದಿಗಳಲ್ಲಿ ಹೆಂಗ ಅಲ್ಲಿ ನಾವು ತಲಮಲಾದಿ ಪರಿಕಲ್ಪಿತಂ ಹ್ಮ್ ಅಂದ್ರೆ ಅಲ್ಲಿ ನೀಲಿ ಬಣ್ಣ ಅದು ಇದು ಅಂತ ನಾವು ಹೆಂಗೆ ಕಲ್ಪನಾ ಮಾಡ್ಕೊಳ್ತೇವಲ್ಲ, ಹೌದು.
ಅಲ್ಲಿ ಬರೀ ನಾವು ಕಲ್ಪಿಸ್ಕೊಳ್ತೇವೆ ಅಷ್ಟೇ. ಅಲ್ಲಿ ಕರೆಕ್ಟ್. ನಿಜವಾಗಿಯೂ ಆಕಾಶದಲ್ಲಿ ಅವು ಯಾವ ಇಲ್ಲವೇ ಇಲ್ಲ. ಹ್ಮ್ ಹಂಗಿಲ್ಲಿ ಜೀವರೂಪ ಅನ್ನುವಂಥದ್ದು ಪರಮಾತ್ಮನಲ್ಲಿ ಕಲ್ಪಿತವಾಗಿ ಐತಿ ಅಂತ. ಹ್ಮ್ ತತ್ ಆತ್ಮೈಕತ್ವ ಪ್ರತಿಪಾದನಾ ಪರೈರ್ವಾಕ್ಯೈಃ ನ್ಯಾಯೋಪೇತೈಃ ದ್ವೈತವಾದ ಪ್ರತಿಷೇಧೈಃ ಅಪನೇಷ್ಯಾಮಿ ಇತಿ ಪರಮಾತ್ಮನೋ ಜೀವಾತ್ ಅನ್ಯತ್ವಂ ದೃಢಯತಿ. ತತ್ ಆತ್ಮೈಕತ್ವ ಪ್ರತಿಪಾದನ ಪರೈರ್ವಾಕ್ಯೈ. ಹ್ಮ್ ಇಲ್ಲಿ ಆತ್ಮ ಮತ್ತು ಆತ್ಮ ಬ್ರಹ್ಮ ಹ್ಮ್ ಜೀವಾತ್ಮ ಅಂತ. ಇಲ್ಲಿ ಆತ್ಮೈಕತ್ವ ಅಂದ್ರೆ ಏನ್ರಿ, ಈಗ ಜೀವ ಪರಮಾತ್ಮರ ಏಕತ್ವವನ್ನ ಹ್ಮ್ ಬೋಧ ಮಾಡತಕ್ಕಂಥ ಯಾವ ವೇದಾಂತ ವಾಕ್ಯಗಳು ಅಂತ ಏನದಾವಲ್ರಿ. ಹ್ಮ್ ವೇದಾಂತ ವಾಕ್ಯಗಳು ಅಂದ್ರೆ ವೇದ ಉಪನಿಷತ್ತು ವಾಕ್ಯಗಳದಾವಲ್ಲ, ಹ್ಮ್ ಅವು ಜೀವ ಬ್ರಹ್ಮರ ಏಕತ್ವವನ್ನ ಪ್ರತಿಪಾದನೆ ಮಾಡೋದ್ರಲ್ಲೇ ತಾತ್ಪರ್ಯವುಳ್ಳವುಗಳದಾವ. ಅವು ಹ್ಮ್ ಜೀವ ಮತ್ತು ಬ್ರಹ್ಮರ ಏಕತ್ವವನ್ನೇ ಬೋಧ ಮಾಡ್ತಾವ. ಹೌದು. ಯಾವ್ರಿ ವೇದಾಂತ ವಾಕ್ಯಗಳು ಅಂತ. ಹ್ಮ್ ಅಲ್ಲಿ ಅದಕ್ಕೆ ಆತ್ಮೈಕತ್ವ ಪ್ರತಿಪಾದನೆ ಮಾಡುವಂತ ಒಂದು ತಾತ್ಪರ್ಯವುಳ್ಳಂತ ಆ ವಾಕ್ಯಗಳೇನದಾವಲ್ಲ, ಆ ವಾಕ್ಯಗಳಿಂದ ಹ್ಮ್ ಮತ್ತು ಏನು ಹೇಳಿದ್ರು ಅಂತಂದ್ರೆ ನ್ಯಾಯೋಪೇತೈಹಿ. ಹ್ಮ್ ನ್ಯಾಯ ಅಂದ್ರೆ ಯುಕ್ತಿ ಅಂತ. ಹ್ಮ್ ಅನೇಕ ಯುಕ್ತಿಗಳಿಂದ ಕೂಡಿದಂಥವು. ಉಪೇತ ಅಂದ್ರೆ ಕೂಡಿರ್ತಕ್ಕಂಥವುಗಳು ಅಂತ. ಹ್ಮ್ ಅನೇಕ ಯುಕ್ತಿಗಳಿಂದ ಕೂಡಿಕೊಂಡಿರ್ತಕ್ಕಂಥವು, ಹ್ಮ್ ಯುಕ್ತಿಯಿಂದ ಕೂಡಿಕೊಂಡಿರ್ತಕ್ಕಂಥ ಹ್ಮ್ ಅಂಥ ಒಂದು ವಾಕ್ಯಗಳಿಂದ ಅಂತ. ಹೌದು. ಮತ್ತು ಏನು ಹೇಳಿದ್ರು, ದ್ವೈತವಾದ ಪ್ರತಿಷೇಧ ಇಚ್ಛ. ಅಲ್ಲಿ ದ್ವೈತವಾದವನ್ನು ನಾವು ಖಂಡನ ಮಾಡಬೇಕಾಗೈತಿ ಇವಾಗ. ಅದನ್ನ ನಾವು ಖಂಡನ ಮಾಡಿ ಹ್ಮ್ ಅದನ್ನ ಏನ್ ಹೇಳ್ತಾರೆ, ಅಪನೇಷ್ಯಾಮಿ ಇತಿ. ಹ್ಮ್ ಅಪನೇಷ್ಯಾಮಿ ಅಂತಂದ್ರೆ ಹ್ಮ್ ಅದನ್ನ ಪರಿಹಾರ ಮಾಡ್ತೀವಿ ಅಂತ. ಇಲ್ಲಿ ಜೀವ ಪರಮಾತ್ಮರ ಹ್ಮ್ ಏಕತ್ವವನ್ನ ಪ್ರತಿಪಾದನೆ ಮಾಡೋದ್ರಲ್ಲಿಯೇ ತಾತ್ಪರ್ಯವುಳ್ಳಂತ ಯಾವ ವೇದಾಂತ ವಾಕ್ಯಗಳದಾವಲ್ಲ, ಹ್ಮ್ ಅದರಿಂದಲೂ ಮತ್ತು ಯುಕ್ತಿಯಿಂದ ಕೂಡಿಕೊಂಡಿರ್ತಕ್ಕಂಥ ವಾಕ್ಯಗಳಿಂದಲೂ ಹ್ಮ್ ಮತ್ತು ದ್ವೈತ ಖಂಡನ ಹ್ಮ್ ಮತ್ತು ಅವುಗಳಿಂದಲೂ ನಾನು ಅದನ್ನು ಪರಿಹಾರ ಮಾಡ್ತೀನಿ ಅಂಥೇಳಿ ಈ ರೀತಿಯಾಗಿ ಹ್ಮ್ ಇಲ್ಲಿ ಸಂಕಲ್ಪವನ್ನ ಮಾಡಿ ಆಚಾರ್ಯರು, ಸೂತ್ರಕಾರರು ಏನಂದ್ರು ಅಂತಂದ್ರೆ ಇಲ್ಲಿ ಇತಿ ಪರಮಾತ್ಮನೋ ಜೀವಾತ್ ಅನ್ಯತ್ವಂ ದೃಢಯತಿ. ಹ್ಮ್ ಅಂದ್ರೆ ಇಲ್ಲಿ ಜೀವನು ಪರಮಾತ್ಮನಿಗಿಂತಲೂ ಬೇರೆ ಇದ್ದಾನೆ ಅಂತೇಳಿ ಹ್ಮ್ ಅಲ್ಲಿ ದೃಢ ಮಾಡಿದಾರಲ್ಲಿ. ಹೌದು ಹೌದು ಯಾಕೆ ಹಿಂದೆ ಅನೇಕ ಸೂತ್ರಗಳು ಹೇಳ್ಕೊಂಬಂದಾರಲ್ರಿ. ಅಲ್ಲಿ ಹೌದು ಹೌದು. ಜೀವ ಮತ್ತು ಬ್ರಹ್ಮರಲ್ಲಿ ಒಂದು ಭೇದ ಅನ್ನುವಂಥದ್ದನ್ನ ಹ್ಮ್ ಅಲ್ಲಿ ತಿಳಿಸ್ಕೊಂಡು ಬಂದಾರ. ಹ್ಮ್ ಆದ್ರ ಅಲ್ಲಿ ಜೀವ ಮತ್ತು ಬ್ರಹ್ಮ ಬೇರೆ ಅಂತ ಹೇಳಿಕ್ಕೆ ತಾತ್ಪರ್ಯ ಅಲ್ಲಿ ಅವ್ರದ್ದಿಲ್ಲ. ಹ್ಮ್ ಯಾರದು ಸೂತ್ರಕಾರರದು ಹೌದು. ಹಿಂದೆ ಅನೇಕ ಸೂತ್ರಗಳಲ್ಲಿ ಹೇಳ್ಕೊಂಡ್ ಬಂದಾರಲ್ಲ ಅಲ್ಲಿ. Correct. ಅದಕ್ಕಂತಾರ ಅವರು ಇತಿ ಪರಮಾತ್ಮನೋ ಜೀವಾತ್ ಅನ್ಯತ್ವ ದೃಢಯತಿ. ಅಂದ್ರೆ ಪರಮಾತ್ಮನಿಗಿಂತಲೂ ಜೀವ ಭಿನ್ನ ಇದ್ದಾನೆ ಅಂತ ಹೇಳಿ ಅಂತ ದೃಢಗೊಳಿಸಿದಾರ. ಜೀವಶ್ಯತು ನ ಪರಸ್ಮಾತ್ ಅನ್ಯತ್ವಂ ಪ್ರತಿಪಾದಯಿಸತಿ. ಅಂದ್ರೆ ಇಲ್ಲಿ ಜೀವ ಪರಮಾತ್ಮನಿಗಿಂತ ಬೇರೆ ಇದ್ದಾನೆ ಅಂತ ಹೇಳಿ ಅದನ್ನ ಪ್ರತಿಪಾದನೆ ಮಾಡಬೇಕು ಅಂತ ಅಲ್ಲಿ ಸೂತ್ರಕಾರ ಅಭಿಪ್ರಾಯ ಇಲ್ಲ. ಈಗ ಭಾಷ್ಯಕಾರ ತಕ್ಕಂಥ ಆಚಾರ್ಯರಾಗ್ಲಿ, ಸೂತ್ರಕಾರರು, ವ್ಯಾಸ ಮಹರ್ಷಿಗಳಾಗ್ಲಿ, ಅವ್ರ ಅಭಿಪ್ರಾಯ ಏನಾದ, ಜೀವನು ಪರಮಾತ್ಮ ಸ್ವರೂಪನೇ ಅಂತನೇ ಅವರ ಸಿದ್ಧಾಂತ. ಆದ್ರೆ ಇಲ್ಲಿ ಆ ವಾದಿಗಳನ್ನ ಕುರಿತು ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ಜೀವ ಪರಮಾತ್ಮನಿಗಿಂತಲೂ ಬೇರೆ ಎನ್ನುವಂತ ಒಂದು ವಿಚಾರವನ್ನ ಅಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿ ಅವರು ಉಪದೇಶ ಮಾಡಿದ್ದಾರೆ ಅಂತ. ಕಿಂತು ಅನುವದತ್ತೇವ ಅವಿದ್ಯಾ ಕಲ್ಪಿತಂ ಲೋಕ ಪ್ರಸಿದ್ಧಂ ಜೀವಭೇದಂ. ಈಗ ಲೋಕದಲ್ಲಿ ಒಂದು ಜೀವ ಪರಮಾತ್ಮರಲ್ಲಿ ಭೇದ ಅನ್ನುವಂತಹದ್ದು ಇದು ಪ್ರಸಿದ್ಧ. ಅದು ಲೋಕದಲ್ಲಿ ಎಲ್ಲರೂ ತಿಳ್ಕೊಂಡಾರಿಲ್ರಿ, ಜೀವ ಬೇರೆ ರೀ ಬ್ರಹ್ಮ ಬೇರೆ ಅಂತ ಹೇಳ್ತಾರಿಲ್ರಿ. ಜೀವ ಬ್ರಹ್ಮ ಅಂತ ಲೋಕದಲ್ಲಿ ಪ್ರಸಿದ್ಧ ಅದನ್ರಿ. ಆದ್ರೆ ಅದೇನದ ಅವಿದ್ಯಾ ಕಲ್ಪಿತಂ ಅಂತ. ಅದು ಅವಿದ್ಯೆಯಿಂದ ಜೀವ ಬ್ರಹ್ಮರಲ್ಲಿ ಭೇದ ಐತೆ ಹೊರತು ಅವಿದ್ಯಾ ನಿವೃತ್ತಿ ಆಯ್ತಂದ್ರೆ ಜೀವರಲ್ಲಿ ಬ್ರಹ್ಮ ಭೇದ ಅನ್ನುವಂಥದ್ದಲ್ಲಿ ಇಲ್ಲವೇ ಇಲ್ಲ ಅಂತ. ಜೀವ ಮತ್ತು ಬ್ರಹ್ಮರಲ್ಲಿ ಭೇದ ಅನ್ನುವಂಥದ್ದು ಕಲ್ಪಿತವಾಗಿ ತೋರ್ತದಂತ ಹೇಳ್ತಾರೆ. ಅನುವದತ್ತೇವ ಅಂದ್ರೆ ಅಲ್ಲಿ ಅನುವಾದವನ್ನ ಮಾಡಿಕೊಂಡು ಲೋಕ ಪ್ರಸಿದ್ಧವಾಗಿರ್ತಕ್ಕಂಥ ಜೀವ ಬ್ರಹ್ಮರ ಒಂದು ಅನುವಾದವನ್ನ ಮಾಡಿಕೊಂಡು ಇಲ್ಲಿ ಜೀವ ಬ್ರಹ್ಮರಲ್ಲಿ ಭೇದ ಅನ್ನುವಂತಹದ್ದನ್ನು ಹೇಳಿದಾರಲ್ಲ, ಅದು ಕೇವಲ ಅವಿದ್ಯಾ ಕಲ್ಪಿತ ಅಂತ ಹೇಳ್ತಾ ಇದ್ದಾರೆ. ಅವಿದ್ಯಾ ಕಲ್ಪಿತವಾಗಿರ್ತಕ್ಕಂಥದ್ದು
ಮತ್ತು ಲೋಕ ಪ್ರಸಿದ್ಧವಾಗಿರುವಂಥ ಈ ಜೀವಭೇದವನ್ನೇ ಸುಮ್ಮನೆ ಇಲ್ಲಿ ಅನುವಾದ ಮಾಡಿಕೊಂಡು ಇಲ್ಲಿ ಸೂತ್ರಕಾರರು ಹೇಳ್ತಾ ಇದ್ದಾರೆ ಅಂತ. ಸೂತ್ರಕಾರರು ಮತ್ತು ಭಾಷ್ಯಕಾರರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು. ಅನ್ಯತ್ತು ರೈತ ಆಯ್ತ್ರೆ. ಏವಂ ಹಿ ಸ್ವಾಭಾವಿಕ ಕರ್ತೃತ್ವ ಭೋಕ್ತೃತ್ವ ಅನುವಾದೇನ ಪ್ರವೃತ್ತ ಕರ್ಮವಿದಯ ನ ವಿರುದ್ಧಂತೆ ಇತಿ ಮನ್ಯಂತೆ. ಮತ್ತಿಲ್ಲಿ ಸ್ವಾಭಾವಿಕವಾಗಿ ಕರ್ತೃತ್ವ ಭೋಕ್ತೃತ್ವಗಳು ಅವುಗಳ ಒಂದು ಅನುವಾದ ಮೂಲಕವಾಗಿ ಹೊರಟಿರ್ತಕ್ಕಂಥವುಗಳು ಕರ್ಮವಿಧಿಗಳು ಅಂತ. ಈಗ ನಾನು ಕರ್ತ ನಾನು ಭೋಕ್ತ ಅಂತ ಅನ್ನಬೇಕಾದ್ರೆ ಅಲ್ಲಿ ಒಬ್ಬ ಜೀವನಲ್ಲಿ ನಾವು ಹೇಳ್ತೇವಲ್ಲ ಕರ್ತೃತ್ವ ಭೋಕ್ತೃತ್ವವನ್ನು. ಯಾಕಂದ್ರೆ ಪರಮಾತ್ಮ ಅವ ಕರ್ತನೂ ಅಲ್ಲ ಭೋಕ್ತಾನೂ ಅಲ್ಲ. ಆ ಕರ್ತೃತ್ವ ಭೋಕ್ತೃತ್ವಾದಿಗಳಂತ ಏನದಾವಲ್ಲ ಅವುಗಳನ್ನ ಅನುವಾದ ಮಾಡಿಕೊಂಡು ಇಲ್ಲಿ ಕರ್ಮ ವಿಧಿಗಳು ಪ್ರವೃತ್ತ ಆಗ್ಯಾವು ಅಂತ. ಮತ್ತು ಅದಕ್ಕೆ ವಿರುದ್ಧನೂ ಕೂಡ ಆಗುವುದಿಲ್ಲ ಅಂತ. ಯಾಕೆ ಇಲ್ಲಿ ಜೀವ ಬ್ರಹ್ಮ ಬೇರೆ ಅಂತಂದಾಗ, ಜೀವ ಪರಮಾತ್ಮ ಬೇರೆ ಅಂತಂದಾಗ ಅಲ್ಲಿ ಕರ್ಮಗಳು ಅವನನ್ನ ಕುರಿತು ಉಪದೇಶ ಮಾಡ್ತಾವಂತ. ಕರ್ಮ ವಿಧಿಗಳು ಅಗ್ನಿಹೋತ್ರಂ ಜುಹ್ಯಾತ್ ಅಂತಂದಾಗ ನೋಡಪ್ಪ ನೀ ಅಗ್ನಿಹೋತ್ರ ಕರ್ಮವನ್ನ ಮಾಡು ಅಂತಂದಾಗ ಅಲ್ಲಿ ಕರ್ತೃ ಭೋಕ್ತೃ ಯಾರು? ಜೀವ. ಓದಿಲ್ರಲ್ಲಿ ಅವನು ಇಲ್ಲಿ ಪರಮೇಶ್ವರಗಿಂತ ಬೇರೆ ಅದಾನ ಇವಾಗ. ಮತ್ತಲ್ಲಿ ಕರ್ಮ ವಿಧಿಗಳು ವ್ಯರ್ಥ ಆಗಬಾರ್ದಲ್ರಿ ಇವಾಗ. ವೇದಗಳಲ್ಲಿ ಹೇಳ್ತಕ್ಕಂಥ ಕರ್ಮಕಾಂಡ ಏನೈತಲ್ಲ ಅವು ವ್ಯರ್ಥವಾಗದೇ ಇರಲಿ ಅಂತ ಹೇಳಿ ಇಲ್ಲಿ ಜೀವ ಮತ್ತು ಬ್ರಹ್ಮರಲ್ಲಿ ಭೇದ ಅನ್ನುವಂಥದ್ದು ಇದು ಅವಿದ್ಯಾ ಕಲ್ಪಿತ ಅಂತ ಹೇಳಿ ಹಿಂಗ ಒಪ್ಪುಕೊಂಡು ಅಲ್ಲಿ ಭೇದವನ್ನು ಹೇಳ್ಯಾರ. ಮತ್ತೆ ಅಲ್ಲಿ ಏನು ವಿರೋಧನೂ ಆಗಂಗಿಲ್ಲ. ಸ್ವಾಭಾವಿಕವಾಗಿರ್ತಕ್ಕಂಥ ಈ ಕರ್ತೃತ್ವ ಭೋಕ್ತೃತ್ವಗಳು ಏನದವಲ್ಲ ಅವುಗಳನ್ನ ಅನುವಾದ ಮಾಡಿಕೊಂಡೇ ಇಲ್ಲಿ ಪ್ರವೃತ್ತವಾಗಿವೆ ಅಂತ. ಅದಕ್ಕೆ ಇಲ್ಲಿ ಆ ಕರ್ಮ ವಿಧಿಗಳು ವಿರುದ್ಧ ಆಗೋದಿಲ್ಲ ಅಂತ ಈ ರೀತಿಯಾಗಿ ಅವ್ರ ಮತ ಅನ್ನುವಂಥದ್ದದ. ಆದರೆ ಇಲ್ಲಿ ಪ್ರತಿಪಾದ್ಯಂತೂ ಶಾಸ್ತ್ರಾರ್ಥಂ ಆತ್ಮೈಕತ್ವಮೇವ ದರ್ಶಯತಿ. ಆದ್ರೆ ಇಲ್ಲಿ ನಾವು ಪ್ರತಿಪಾದನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಶಾಸ್ತ್ರಾರ್ಥ ಏನಪ್ಪಾ ಅಂತಂದ್ರೆ ಆತ್ಮೈಕತ್ವ ಅಂದ್ರೆ ಜೀವ ಬ್ರಹ್ಮರ ಒಂದು ಏಕತ್ವವನ್ನೇ ಅಲ್ಲಿ ತೋರಿಸ್ತಾರ ಅವ್ರು. ನಾವಿಲ್ಲಿ ಜೀವ ಮತ್ತು ಬ್ರಹ್ಮ ಅನ್ನುವಂಥದ್ದು ಅವರು ಒಂದೇ. ಈಗ ನಾವು ಯಾಕಂದ್ರೆ ಅಲ್ಲಿ ಜೀವ ಬ್ರಹ್ಮರ ಭೇದ ಅದು ಸ್ವಾಭಾವಿಕ ಅಲ್ಲ. ಯಾಕಂದ್ರೆ ಕಲ್ಪಿತ ಅಂತ ಹೇಳ್ಬಿಟ್ಟಾರ ಅವರು. ಸ್ವಾಭಾವಿಕ ಅಂದ್ರೆ ದ್ವೈಸಿದ್ದಾಗ ಹೋಗ್ಬಿಡ್ತೈತಿ ಇವಾಗ. ಅದಕ್ಕೆ ಅಲ್ಲಿ ಇಲ್ಲಿ ವೇದಾಂತ ಅದ್ವೈತ ಮತದ ಪ್ರಕಾರವಾಗಿ ಇಲ್ಲಿ ನಾವು ಶಾಸ್ತ್ರ ದುಷ್ಟ್ಯಾತ ಉಪದೇಶ ವಾಮದೇವತು ಅನ್ನುವಂತ ಒಂದು ಸೂತ್ರಗಳಿಂದ ಅಲ್ಲಿ ಆತ್ಮಿಕತ್ವವೇ ಯಥಾರ್ಥವಾದದ್ದು ಅಂತ ಆ ಸೂತ್ರದಲ್ಲಿ ಹೇಳ್ಕೊಂಬಂದಾರ. ಜೀವ ಬ್ರಹ್ಮರ ಏಕತ್ವವೇ ಯಥಾರ್ಥವಾದದ್ದು ಅಂತ. ಬ್ರಹ್ಮಕ್ಕಿಂತ ಜೀವ ಬೇರೆ ಅಲ್ಲ ಅಂತ. ಜೀವ ಬ್ರಹ್ಮ ಸ್ವರೂಪನೇ ಅದಾನ ಅಂತ ಹೇಳಿ ಇದನ್ನ ನಾವು ಶಾಸ್ತ್ರ ದೃಷ್ಟ್ಯಾತು ಉಪದೇಶ ವಾಮದೇವತು ಅನ್ನುವಂತ ಸೂತ್ರದೊಳಗ ಅದನ್ನ ಶ್ರೇಯ ತಿಳಿಸ್ಕೊಂಡು ಬಂದಿದ್ದಾರೆ ಇವಾಗ. ಇನ್ನ ವರ್ಣಿತಶ್ಚ ಅಸ್ಮಾಭಿಃ ವಿದ್ವತ್ ಅವಿದ್ವತ್ ಭೇದೇನ ಕರ್ಮ ವಿಧಿ ವಿರೋಧ ಪರಿಹಾರ. ವರ್ಣಿತಶ್ಚ ಅಂದ್ರೆ ನಾವು ಕೂಡ ಏನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ವಿದ್ವದ್ ಅವಿದ್ವದ್ ಭೇದೇನ. ವಿದ್ವತ್ ಅಂದ್ರ ಬ್ರಹ್ಮಜ್ಞಾನಿಗಳು ಅಂತ, ಅವಿದ್ವತ್ ಅಂದ್ರೆ ಅಜ್ಞಾನಿಗಳು ಅಂತ. ಇಲ್ಲಿ ಆ ವಿರೋಧ ಅನ್ನುವಂಥದ್ದು ಕರ್ಮ ವಿಧಿಗಳ ಒಂದು ವಿರೋಧ ಅನ್ನುವಂತಹದ್ದು ಆಗಬಾರದು ಅಂತ ತಿಳ್ಕೊಂಡು ಅದಕ್ಕೆ ನಾವು ಪರಿಹಾರವನ್ನು ಏನ್ ಮಾಡಿದೀವಿ ಅಂತಂದ್ರೆ ವರ್ಣಿತಶ್ಚ ಅಸ್ಮಾಭಿಃ ಅಂದ್ರೆ ನಮ್ಮಿಂದ ಏನ್ ವರ್ಣಿಸಲ್ಪಟ್ಟದ ಅಂತಂದ್ರೆ ವಿದ್ವದ್ ಅವಿದ್ವದ್ ಭೇದೇನ. ಇಲ್ಲಿ ವಿದ್ವಾಂಸರು ಮತ್ತು ಅವಿದ್ವಾಂಸರು ಅನ್ನುವಂತಹ ಭೇದವನ್ನು ಇಟ್ಟುಕೊಂಡು ಕರ್ಮ ವಿಧಿ ವಿರೋಧ ಪರಿಹಾರ. ಆ ಕರ್ಮ ವಿಧಿಗಳಲ್ಲಿ ಬರ್ತಕ್ಕಂತ ಒಂದು ವಿರೋಧವನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ನಾವು ಕೂಡ ಏನ್ ಮಾಡಿದೀವಿ ಅಂತಂದ್ರೆ ವಿದ್ವಾಂಸರು ಮತ್ತು ಅವಿದ್ವಾಂಸರು ಅನ್ನುವಂತ ಒಂದು ಭೇದವನ್ನ ನಾವು ಕೂಡ ವರ್ಣನೆ ಮಾಡ್ಕೊಂಡು ಬಂದೇವಿ ಅಂತ ಹೇಳಿ ಇಷ್ಟು ವಿಚಾರವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಬೇರೆ ಬೇರೆ ವಾದಿಗಳ ಅಭಿಪ್ರಾಯವನ್ನು ಹೇಳಿದ್ರು. ಮತ್ತು ವೇದಾಂತ ಏನ್ ಹೇಳ್ತೈತಿ, ಆತ್ಮೈಕತ್ವ ದರ್ಶನವೇ, ಜೀವ ಬ್ರಹ್ಮರ ಏಕತ್ವ ದರ್ಶನವೇ ಇಲ್ಲಿ ವೇದಾಂತ ವಾಕ್ಯಗಳ ಒಂದು ತಾತ್ಪರ್ಯ. ವೇದಾಂತ ವಾಕ್ಯಗಳು ಉಪನಿಷತ್ ವಾಕ್ಯಗಳು ಜೀವ ಬ್ರಹ್ಮರ ಏಕತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾವ.
ಹ್ಮ್ ಆದ್ರೆ ಲೋಕದಲ್ಲಿ ಅವಿದ್ಯಾ ಮೂಲಕವಾಗಿ ಹ್ಮ್ ಇಲ್ಲಿ ಜೀವ ಬ್ರಹ್ಮರಲ್ಲಿ ಭೇದ ಅನ್ನುವಂತಹದ್ದು ಕಂಡು ಬಂದದ. ಹ್ಮ್ ಅದಕ್ಕೆ ಇಲ್ಲಿ ಮತ್ತ ಆ ಭೇದ ಅನ್ನುವಂಥದ್ದು ಯಥಾರ್ಥ ಅಲ್ಲ. ಅದ ಆದರೂ ಕೂಡ ನಾವು ಜೀವ ಬ್ರಹ್ಮರಲ್ಲಿ ಭೇದವನ್ನು ಇಟ್ಟುಕೊಂಡು ಮತ್ತೆ ಈ ಕರ್ಮದ ವಿಧಿಗಳು ಅವಕ್ಕೂ ಕೂಡ ಒಂದು ಸಾರ್ಥಕತೆ ಆಗ್ಬೇಕಲ್ರಿ ಇವಾಗ. ಹೌದು. ಮತ್ತು ಅವು ವ್ಯರ್ಥ ಆಗಬಾರ್ದು ಅಂತ ಹೇಳಿ ಹ್ಮ್ ಈ ಅವಿದ್ಯಾ ಕಲ್ಪಿತನಾಗಿರ್ತಕ್ಕಂಥ ಜೀವನನ್ನ ಕುರಿತು ಹ್ಮ್ ಆ ಕರ್ಮಗಳ ವಿಧಿ ಅನ್ನುವಂಥದ್ದು ಏನದಲ್ಲ ಹ್ಮ್ ಅದು ವಿರೋಧ ಆಗಬಾರದು ಅಂಥೇಳಿ ಇಲ್ಲಿ ಏನು ವಿರೋಧ ಆಗೋದಿಲ್ಲ ಅಂತ ಈ ರೀತಿಯಾಗಿ ನಾವು ಭೇದವನ್ನು ಇಟ್ಟುಕೊಂಡಾಗ ಹ್ಮ್ ಜೀವ ಬ್ರಹ್ಮರಲ್ಲಿ ಹ್ಮ್ ಉಪಾಧಿ ಮೂಲಕವಾಗಿ ಭೇದವನ್ನು ಇಟ್ಟುಕೊಂಡಾಗ ಹ್ಮ್ ಅಲ್ಲಿ ಕರ್ತೃತ್ವ ಭೋಕ್ತೃಗಳನ್ನು ಅನುವಾದ ಮಾಡಿಕೊಂಡೇ ಹ್ಮ್ ಇಲ್ಲಿ ಕರ್ಮ ವಿಧಿಗಳು ಪ್ರವೃತ್ತ ಆಗಿದ್ದಾವೆ ಅಂತ. ಹೌದು. ಅವು ವಿರುದ್ಧ ಆಗೋದಿಲ್ಲ ಅಂತ ನಾವು ಹಿಂಗೆ ಇಟ್ಕೊಂಡಾಗ ಮಾತ್ರ ವಿರುದ್ಧ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. Correct. ಹ್ಮ್ ಇನ್ನು ಅನ್ಯಾರ್ಥಶ್ಚ ಪರಾಮರ್ಶ. ಹ್ಮ್ ಇನ್ನು ಇಲ್ಲಿ ಜೀವ ಪರಾಮರ್ಶ ಅನ್ನುವಂಥದ್ದು ಐತಲ್ಲ ಹ್ಮ್ ಮತ್ತು ಇದು ಎದಕ್ಕೆ ಬಂದೈತೆ ಹಂಗಾರ ಇದು ಹ್ಮ್ ಅಂತಿಲ್ಲ ಆಕ್ಷೇಪನ ಮಾಡಿದ್ರೆ ಹ್ಮ್ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಹ್ಮ್ ಈ ದಹರ ವಾಕ್ಯಶೇಷದೊಳಗೆ ಜೀವನ ಒಂದು ಪರಾಮರ್ಶೆ ಅನ್ನುವಂಥದ್ದು ಹೌದು. ಅದು ಯಾಕೆ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅವರು. ಅನ್ಯಾರ್ಥಶ್ಚ ಪರಾಮರ್ಶ ಅಂತ ಹ್ಮ್ ಅದು ಮತ್ತೊಂದಕ್ಕಾಗಿ ಅಂತ ಆ ಜೀವನ ಪರಾಮರ್ಶೆ ಅನ್ನುವಂಥದ್ದು ಇರೋದು ಮತ್ತೊಂದ್ರ ಸಲುವಾಗಿ ಐತಿ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಅಥ ಯೋ ದಹರ ವಾಕ್ಯೇಶು ಜೀವ ಪರಾಮರ್ಶೋ ದರ್ಶಿತಃ ಅಥ ಯ ಏಷ ಸಂಪ್ರಸಾದಃ ಇತ್ಯಾದಿ. ಹ್ಮ್ ಅಥ ಯೋ ದಹರ ವಾಕ್ಯಶೇಷಃ. ಹ್ಮ್ ಅಥ ಅಂದ್ರೆ ನಂತರದಲ್ಲೀಗ ಹ್ಮ್ ಯೋ ಯಹ ಅಂದ್ರೆ ಯಾವ ದಹರ ವಾಕ್ಯ ಶೇಷೆ ಹ್ಮ್ ದಹರ ವಾಕ್ಯ ಶೇಷದಲ್ಲಿ ಅಂತ. ಹ್ಮ್ ದಹರ ವಾಕ್ಯ ಅಂದ್ರೆ ಅಲ್ಲಿ ಒಂದು ನಮ್ಮ ಹೃದಯದೊಳಗೆ ಅದ ದಹರಾಕಾಶ ಅನ್ನುವಂಥದ್ದು ಅಂತ ಹೇಳ್ಕೊಂಬಂದಿದ್ರಲ್ರಿ. ಹೌದು. ಅಲ್ಲಿ ಜೀವನ ಪರಾಮರ್ಶೆ ಅನ್ನುವಂಥದ್ದು ಇದೆ ಅಂತ ಹೇಳ್ತಾರ ಅವ್ರು. ಹ್ಮ್ ನಾವು ಪರಮಾತ್ಮ ಅಂತ ಹೇಳಿದ್ದೇವಲ್ಲಿ ಹಿಂದೆ ಸೂತ್ರದಲ್ಲಿ ಎಲ್ಲ ಹೇಳ್ಕೊಂಬಂದಿರಲ್ರಿ ಅಲ್ಲಿ. ಹೌದೌದು. ಅಲ್ಲಿ ದಹರಾಕಾಶ ಅಂದ್ರೆ ಅಲ್ಲಿ ಪರಮೇಶ್ವರ ಅಂತ ಹೇಳಬೇಕೇ ಹೊರತು ಹ್ಮ್ ಅಲ್ಲಿ ಜೀವನ ಪರಾಮರ್ಶೆ ಇಲ್ಲ ಅಂತ ನಾವು ಹೇಳಿದ್ದೇವಲ್ಲ. ಅದಕ್ಕೆ ಇಲ್ಲಿ ಪೂರ್ವಪಕ್ಷ ಆಕ್ಷೇಪ ಮಾಡ್ತಾ ಇದ್ದಾನೆ. ಹ್ಮ್ ಇಲ್ಲ ಮತ್ತಲ್ಲಿ ಜೀವನ ಪರಾಮರ್ಶೆ ದೋಷಲ್ಪಟ್ಟது ಎಲ್ಲಿ ಅಂತಂದ್ರೆ ಅಥಯ ಏಷ ಸಂಪ್ರಸಾದ ಹ್ಮ್ ಅಂದ್ರೆ ಇವನು ಸಂಪ್ರಸಾದನು ಅಂತೇಳಿ ಹ್ಮ್ ಒಂದು ಉಪನಿಷತ್ನ ವಾಕ್ಯ ಬರ್ತದಲ್ಲಿ. ಹ್ಮ್ ಮತ್ತು ಆ ವಾಕ್ಯದಲ್ಲಿ ಏನು ಹೇಳ್ಯಾರ ಅಲ್ಲಿ ಸಂಪ್ರಸಾದ ಅಂದ್ರೆ ಜೀವನ ಅಲ್ರಿ ಅಲ್ಲಿ. ಹ್ಮ್ correct. ಆ ಜೀವನನ್ನೇ ಕುರಿತು ಹೇಳಿರುವುದರಿಂದ ಹ್ಮ್ ಅಲ್ಲಿ ಜೀವನ ಪರಾಮರ್ಶವೇ ಐತಿ ಅಂತ. ಹ್ಮ್ ದಹರ ವಾಕ್ಯ ಶೇಷದೊಳಗೆ ಹ್ಮ್ ಅಲ್ಲಿ ಸಂಪ್ರಸಾದ ಅದಾನಲ್ಲ ಅಂತ ಈ ರೀತಿಯಾಗಿ ಹೇಳಿದ್ದರಿಂದ ಅದು ಜೀವನ ಪರಾಮರ್ಶವೇ ಅಂತ ಐತಲ್ಲ. ಹ್ಮ್ ಅದು ಜೀವನ ಪರಾಮರ್ಶೆ ಅಲ್ಲ ಅಂತ ಹೇಳಿ ಈ ರೀತಿ ಹೆಂಗೆ ಹೇಳಕ್ ಬರ್ತೈತಿ ಹ್ಮ್ ಅಂಥೇಳಿ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಯಾಕ ಅಲ್ಲಿ ಜೀವನ ಪರಾಮರ್ಶೆ ಅನ್ನುವಂಥದ್ದು ಹ್ಮ್ ಇದೆ ಈಗ. ಹೌದು. ಮತ್ತು ಇನ್ನು ಅಲ್ಲಿ ಏನು ಹೇಳ್ಯಾರ ಹಿಂದೆ ಪೂರ್ವದಲ್ಲಿ ಹ್ಮ್ ಸ ದಹರೇ ಪರಮೇಶ್ವರೇ ವ್ಯಾಖ್ಯಾಯಮಾನೆ ನ ಜೀವೋಪಾಸನೋಪದೇಶ. ಹ್ಮ್ ಆ ದಹರೆ ಅಂತಂದ್ರೆ ದಹರವಾಗಿರ್ತಕ್ಕಂಥ ಆಕಾಶ ಏನೈತೆ ದಹರಾಕಾಶ ಅಂತ ಕರೀತಾರಲ್ಲ ಹೌದು. ಅಲ್ಲಿ ಪರಮೇಶ್ವರ ಅಂತಾನೆ ವ್ಯಾಖ್ಯಾನ ಮಾಡಿಬಿಟ್ಟಿದಾರ. ಹ್ಮ್ ಅಲ್ಲಿ ಜೀವನ ಉಪಾಸನೆ ಅನ್ನುವಂಥದ್ದು ಹೇಳಿಲ್ಲ. ಹ್ಮ್ ಅಲ್ಲಿ ಪರಮೇಶ್ವರನೇ ಅಂತ ಹೇಳಿ ಹಿಂಗೆ ವಿವರಣೆ ಕೊಡ್ತಾ ಇರಬೇಕಾದ್ರೆ ಹ್ಮ್ ಅಲ್ಲಿ ಜೀವನ ಉಪಾಸನೆ ಮಾಡ್ಬೇಕಂತ ಹೇಳಿ ಅದು ಹೇಳಕ್ ಆಗ್ತದೇನು ಅಂತಂದ್ರೆ ಹ್ಮ್ ಇಲ್ಲ ಅಂತ. ಅದೇ. ಅದಕ್ಕೆ ನ ಪ್ರಕೃತ ವಿಶೇಷೋಪದೇಶ ಇತಿ ಅನರ್ಥಕತ್ವ ಪ್ರಾಪ್ನೋತಿ. ಹ್ಮ್ ಹಾಗಾದ್ರೆ ಇಲ್ಲಿ ಪ್ರಕೃತವಾಗಿ ಹ್ಮ್ ಇಲ್ಲಿ ಜೀವನನ್ನೇ ಕುರಿತು ಹ್ಮ್ ಹೇಳಿದ್ದಾರೆ ಅಂತ ಅನ್ನೋನು ಪ್ರಕೃತವಾಗಿರ್ತಕ್ಕಂಥ ಯಾವುದು ಪರಮೇಶ್ವರನ ವಿಶೇಷವನ್ನ ಹೇಳಿದಾರ ಅಂತ ಅನ್ನೋನು ಅಂತಂದ್ರೆ ಹ್ಮ್ ಅದು ಹೊಂದೋದಿಲ್ಲ. ಹೌದು. ಈ ಕಡೆ ಯಾಕಂದ್ರೆ ಪ್ರಕರಣ ಏನೈತಿ ವಾಕ್ಯಶೇಷದೊಳಗ ಹ್ಮ್ ಜೀವನ ಪರಾಮರ್ಶೆ ಐತಿ ಇಲ್ಲಿ. ಹ್ಮ್ ಆದ್ದರಿಂದ ಇಲ್ಲಿ ಪ್ರಕೃತವಾಗಿರುವಂತಹ ವಾಕ್ಯದಲ್ಲಿ ಪರಮೇಶ್ವರನ ವಿಶೇಷವನ್ನ ಹೇಳಿದ್ದಾರಂತನೂ ಕೂಡ ನಾವು ಒಪ್ಪಲಿಕ್ಕಾಗೋದಿಲ್ಲ. ಹ್ಮ್ ಮತ್ತೆ ಹಿಂದೆಲ್ಲ ದಹರಾಕಾಶ ಪರಮೇಶ್ವರನ ಅಂತ ಹೇಳ್ಕೊಂಡು ಬಂದಿದ್ದರಿಂದ ಹ್ಮ್ ಮತ್ತೆ ಅಲ್ಲಿ ಜೀವನ ಉಪಾಸನೆಯನ್ನ ಮಾಡಬೇಕು ಅಂತ ಹೇಳಿದ್ದೆ ಅಂತ ಅದನ್ನು ಕೂಡ ಒಪ್ಪಕ್ಕಾಗಂಗಿಲ್ಲ ಹ್ಮ್ ಅಂತ ಈ ರೀತಿಯಾಗಿ ಒಂದು ಸಂಶಯ ಬಂದಾಗ
ಹ್ಮ್. ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅವರು ಆಚಾರ್ಯರು. ಹ್ಮ್. ನ ಪ್ರಕೃತ ವಿಶೇಷೋಪದೇಶ ಇತ್ಯನರ್ಥಕ್ಯತ್ವಂ ಪ್ರಾಪ್ನೋತಿ ಇತಿ ಹ್ಮ್. ಅತ ಆಹ. ಹ್ಮ್. ಈ ಆಕ್ಷೇಪಕ್ಕೆ ನಾವು ಉತ್ತರ ಹೇಳ್ತೇವಪ್ಪ ಅಂತ ಹ್ಮ್. ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರಂತಂದ್ರೆ ಅನ್ಯಾಯ ಅನ್ಯ ಅನ್ಯ ಅರ್ಥೋಯಂ ಜೀವ ಪರಾಮರ್ಶ. ಹ್ಮ್. ಅನ್ಯ ಅಂದ್ರೆ ಬೇರೊಂದು ಅರ್ಥವನ್ನ ಹ್ಮ್. ತಿಳಿಸುವುದಕ್ಕಾಗಿ ಈ ಜೀವನ ಪರಾಮರ್ಶೆ ಇದೆ ಅಂತ. ಹ್ಮ್. ಅಲ್ಲಿ ಸ ಏಷಃ ಸಂಪ್ರಸಾದ ಅಥವಾ ಏಷಃ ಸಂಪ್ರಸಾದ ಅಂತೇನು ಬಂದದಲ್ಲ, ಹೌದು ಹೌದು. ಅಲ್ಲಿ ಜೀವನ ಪರಾಮರ್ಶೆ ಅನ್ನುವಂಥದ್ದು ಐತಿ, ಅದನ್ನು ಒಪ್ಕೊಳ್ತೇವೆ. ಅದೇನು ನಾವೇನು ನೇತಿ ಹೇಳಂಗಿಲ್ಲ, ಅದು ಜೀವನ ಪರಾಮರ್ಶೆ ಅಲ್ಲ ಅಂತ ನಾವೇನು ಹೇಳಂಗಿಲ್ಲ. ಹ್ಮ್. ಆದ್ರೆ ಅಲ್ಲಿ ಜೀವನ ಪರಾಮರ್ಶೆ ಅನ್ನುವಂಥದ್ದು ಅದು ಮತ್ತೊಂದು ಪ್ರಯೋಜನಕ್ಕಾಗಿ ಬಂದದ ಅಂತ. ಹ್ಮ್. ಅದಕ್ಕೆ ಅನ್ಯಾರ್ಥೋ ಅಂತ ಹೇಳಿದ್ರು. ಅನ್ಯಾರ್ಥೋಯಂ ಜೀವ ಪರಾಮರ್ಶ ಹ್ಮ್. ನ ಜೀವ ಸ್ವರೂಪ ಪರ್ಯಾವಸಾಯಿ. ಹ್ಮ್. ಅದು ಜೀವನ ಸ್ವರೂಪವನ್ನ ಅದನ್ನ ಹೇಳಿ ಮುಗಿಸ್ಬಿಡ್ಬೇಕು ಅಂತ ಬಂದಿಲ್ಲ ಅದು. ಹ್ಮ್. ಅಲ್ಲಿ ಜೀವನ ಸ್ವರೂಪ ಏನದ ಅಂತ ಹೇಳಿ ಹ್ಮ್. ಅದನ್ನು ಕೊನೆಗಳಿಸ್ಲಿಕ್ಕೆ ಬಂದಿಲ್ಲ ಅಂತ ಅದನ್ನ ಹ್ಮ್. ಆ ವಾಕ್ಯ ಅನ್ನುವಂಥದ್ದು. ಹ್ಮ್. ಮತ್ತೆ ಎದಕ್ಕೆ ಬಂದದ ಅಂತಂದ್ರೆ ಕಿಂ ತರ್ಹಿ ಹ್ಮ್. ಪರಮೇಶ್ವರ ಸ್ವರೂಪ ಪರ್ಯವಸಾಯಿ. ಹ್ಮ್. ಅಲ್ಲಿ ಪರಮೇಶ್ವರನೇ ಸ್ವರೂಪವನ್ನ ಬೋಧ ಮಾಡಬೇಕು ಅಂತ ಹೇಳಿ ಹ್ಮ್. ಅದು ಕೊನೆಗೊಳ್ತದ ಅಂತ. ಆ ಪರಮೇಶ್ವರನ ಸ್ವರೂಪವನ್ನ ಹ್ಮ್. ಬೋಧ ಮಾಡುವುದರಲ್ಲೇ ಅದು ಮುಕ್ತಾಯ ಆಕೈತೆ ಅಂತ, ಹ್ಮ್. ಅದು ಕೊನೆಗೊಳ್ತದ ಅಂತ ಹೇಳ್ತಾ ಇದ್ದಾರೆ. ಹೌದು. ಅದಕ್ಕಲ್ಲಿ ಮತ್ತೊಂದು ಅಂತ ಹೇಳಿದ್ರಲ್ಲ, ಅನ್ಯಾರ್ಥಶ್ಚ ಅಂತ ಹೇಳಿದ್ರಲ್ರಿ ಇಲ್ಲಿ. ಹೌದು. ಅನ್ಯಾರ್ಥಶ್ಚ ಪರಾಮರ್ಶ ಅಂತಂದ್ರೆ ಹ್ಮ್. ಅಲ್ಲಿ ಏನು ಹೇಳಿರ್ತಕ್ಕಂಥ ಜೀವ ಪರಾಮರ್ಶೆ ಅನ್ನುವಂಥದ್ದು ಹ್ಮ್. ಜೀವನ ಸ್ವರೂಪವನ್ನ ಹ್ಮ್. ಬೋಧಿಸುವುದರಲ್ಲೇ ಅದು ಕೊನೆಗಾಣುವುದಿಲ್ಲ. ಹೌದು. ಆದರೆ ಕಿಂತರಿ ಅಂದ್ರೆ ಪರಮೇಶ್ವರನ ಸ್ವರೂಪವನ್ನೇ ಹ್ಮ್. ಅದು ಅದನ್ನು ಉಪದೇಶ ಮಾಡುವುದರಲ್ಲೇ ಅದು ಕೊನೆಗಾಣುತ್ತದ ಅಂತ. ಹೌದು. ಅದು ಪರಮೇಶ್ವರನ ಸ್ವರೂಪದಲ್ಲೇ ಕೊನೆಗಾಣುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ಕಥಂ ಹೇಗೆ ಅಂತಂದ್ರೆ ಹ್ಮ್. ಸಂಪ್ರಸಾದ ಶಬ್ದೋದಿತೋ ಜೀವ ಜಾಗರಿತ ವ್ಯವಹಾರೇ ದೇಹೇಂದ್ರಿಯ ಪಂಚರಾಧ್ಯಕ್ಷ ಶ್ರಾಂತಃ ಅಧ್ಯಕ್ಷೋ ಭೂತ್ವಾ ತದ್ವಾಸನಿರ್ಮಿತಾಶ್ಚ ಸ್ವಪ್ನಾನ್ ನಾಡೀಚರೋ ಅನುಭೂಯ ಶ್ರಾಂತಃ ಕರ್ಣಂ ಪ್ರೇಪ್ಸುಃ ಉಭಯರೂಪಾದಪಿ ಶರೀರಾಭಿಮಾನಾತ್ ಸಮುತ್ಥಾಯ ಸುಸುಪ್ತಾಯಾಂ ಪರಂ ಜ್ಯೋತಿ. ಇಲ್ಲಿ ಸಂಪ್ರಸಾದ ಅನ್ನುವಂಥ ಶಬ್ದ ಅನ್ನೋದಲ್ಲ, ಹ್ಮ್. ಅದರಿಂದ ಉದಿತನಾಗಿರ್ತಕ್ಕಂಥವನು ಅಲ್ಲಿ ಜೀವ ಅಂತ. ಹ್ಮ್. ಸಂಪ್ರಸಾದ ಶಬ್ದಕ್ಕಲ್ಲಿ ಜೀವ ಅಂತಾನೆ ನಮಗೆ ಅರ್ಥ ಆಗ್ತೈತೆ ಅಲ್ಲಿ. ಹ್ಮ್. ಜಾಗರಿತ ವ್ಯವಹಾರೇ ಹ್ಮ್. ಅಂದ್ರೆ ಜಾಗೃತ್ ಕಾಲದೊಳಗೆ, ಹ್ಮ್. ಈಗ ನಮ್ಗೆ ಎಚ್ಚರಾವಸ್ಥೆಯೊಳಗೆ ಅದಲ್ರಿ ಇವಾಗ. ಹೌದು. ಆ ಜಾಗೃತ್ ಕಾಲದೊಳಗೆ ಜೀವ ಏನ್ ಮಾಡ್ತಾನೆ, ಹ್ಮ್. ದೇಹ ಇಂದ್ರಿಯ ಮತ್ತು ಇದೊಂದು ಪಂಜರಿದ್ದಂಗ್ರಿ ಇದು. ಹೌದು. ಈ ಶರೀರ ಎಲ್ಲ ಸಮೂಹ, ಹ್ಮ್. ದೇಹ ಇಂದ್ರಿಯ ಇವೆಲ್ಲ ಕರಣಗಳದಾವಲ್ರಿ, ಹ್ಮ್. ಇವುಗಳ ಒಂದು ಸಮೂಹಕ್ಕೆ ಅಧ್ಯಕ್ಷ ಯಾರಪ್ಪ ಅಂದ್ರೆ ಜೀವ. ಹ್ಮ್. ಅಧ್ಯಕ್ಷ ಅಂತ ಕೊಟ್ಟಾರ ನೋಡ್ರಿ, ಹೌದು. ಹೌದು. ಪಂಜರಾಧ್ಯಕ್ಷ ಅಂತ. ಹ್ಮ್. ಈ ಶರೀರ ಅನ್ನುವಂತ ಒಂದು ಶರೀರ ಇಂದ್ರಿಯಗಳ ಒಂದು ಪಂಜರ. ಹ್ಮ್. ಈ ಹೆಂಗ ಒಂದು ಬಲೆ ಪಂಜರದೊಳಗ ಗಿಳಿಯ ಇಟ್ಟಿರ್ತಾರಲ್ರಿ ಹಂಗ ಹ್ಮ್. ಈ ಶರೀರದೊಳಗ ಹ್ಮ್. ಈ ಶರೀರಕ್ಕೆ ಅಧ್ಯಕ್ಷ ಯಾರಪ್ಪ ಅಂದ್ರೆ ಜೀವ ಅಂತ. ಹ್ಮ್. ಈ ಜೀವ ಏನಾಗಿದ್ದಾನೆ ಅಂತಂದ್ರೆ ಹ್ಮ್. ಈ ಎಚ್ಚರಾವಸ್ಥೆಯೊಳಗ ಜಾಗೃತ ವ್ಯವಹಾರೇ, ಹ್ಮ್. ಜಾಗೃತಾವಸ್ಥೆಯೊಳಗ ಜೀವನಾಗಿರ್ತಕ್ಕಂಥವನು ದೇಹ ಇಂದ್ರಿಯ ಅಂತಃಕರಣಗಳಿಂದ ಕೂಡಿಕೊಂಡು ಈ ದೇಹಕ್ಕೆ ಅಧ್ಯಕ್ಷನಾಗಿದ್ದುಕೊಂಡು ಇಲ್ಲೆಲ್ಲ ವ್ಯವಹಾರ ಮಾಡ್ತಾನಂತ. ಇಲ್ಲಿ ಎದ್ದಾಗಿಂದ ಮತ್ತು ಮಲಗೋ ತನಕ ಜೀವ ವ್ಯವಹಾರ ಮಾಡ್ತಾನಲ್ರಿ ಇದೆಲ್ಲ. ಇಲ್ಲಿ ನೋಡೋದು, ಕೇಳೋದು, ಮಾಡೋದು, ಉಣೋದು, ಏನೆಲ್ಲ ಕೆಲಸ ಮಾಡ್ತಾನೆ ಇವಾಗ. ಭೂತ್ವ ತದ್ ವಾಸನಾ ನಿರ್ಮಿತಾಂಶ್ಚ, ಈ ಜಾಗೃತಿನಲ್ಲಿ ನಾವು ಏನ್ ನೋಡಿರ್ತೀವಿ, ಏನ್ ಕೇಳಿರ್ತೀವಿ, ಏನೇನು ಅನುಭವ ಮಾಡಿರ್ತೇವಲ್ರಿ, ಆ ವಾಸನಾ ನಿರ್ಮಿತಾಂಶ್ಚ ಅಂತ ಆ ಒಂದು ಜಾಗೃತಿನ ವಾಸನೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಸ್ವಪ್ನ. ಅಂದ್ರೆ ಜೀವ ಯಾವಾಗ ನೇತ್ರಸ್ಥಾನದಿಂದ ಕಂಠಸ್ಥಾನಕ್ಕೆ ಬರ್ತಾನ, ಅಲ್ಲಿ ಹಿತಾನಾಮಕ ನಾಡಿಯೊಳಗ ಜೀವ ಪ್ರವೇಶ ಆದಾಗ ಅಲ್ಲಿ ಸ್ವಪ್ನಗಳನ್ನ ಕಾಣ್ತಾನ ಅಂತ. ಎಚ್ಚರದ ವ್ಯವಹಾರ ನಂತರದಲ್ಲಿ ಮುಂದೆ ಬರುವುದು ಯಾವ್ದ್ರಿ?
ಹ್ಮ್. ಕನಸುಗಳು ಅಂತ. ಹ್ಮ್. ಆ ಕನಸುಗಳು ಎಚ್ಚರದ ಒಂದು ವಾಸನ ಅಂತ ಹೇಳ್ತಾರೆ ಅವರು. ಹೌದು ಹೌದು. ವಾಸನೆಯಿಂದ ಉಂಟಾಗಿರ್ತಕ್ಕಂಥ ಕನಸುಗಳನ್ನ ಹ್ಮ್. ನೋಡ್ತಾನ. ನಾಡಿ ಚರೋ ಅನುಭೂಯ, ಹ್ಮ್. ಅವನು ಅಲ್ಲಿ ಹಿತಾನಾಮಕ ಅನ್ನುವಂಥ ನಾಡಿ ಐತೆ ಅದ್ರಾಗ, ಹ್ಮ್. ಅದರಲ್ಲಿ ಸಂಚಾರ ಮಾಡ್ಕೊಂತ ಅಲ್ಲಿ ಸ್ವಪ್ನದ ಅನುಭವ ಮಾಡ್ತಾನಲ್ಲಿ. ಹ್ಮ್. ನಾಡಿ ಚರೋ ಅನುಭೂಯ ಶ್ರಾಂತಃ, ಶ್ರಾಂತ ಅಂದ್ರೆ ದಣಿವು, ಹ್ಮ್. ಅವನಿಗೆ ದಣಿವು ಆಗಿಬಿಡ್ತೈತಿ. ಎಚ್ಚರ ಮತ್ತು ಸ್ವಪ್ನದೊಳಗ ಹ್ಮ್. ಅನೇಕ ವ್ಯವಹಾರಗಳನ್ನು ಮಾಡಿ ಅಲ್ಲಿ ಸುಖ ದುಃಖ ಎಲ್ಲ ಅನುಭೋಗ ಮಾಡಿಕೊಂಡು ಹ್ಮ್. ಶರಣಂ ಪ್ರೇಪ್ಸುಹು ಅಂತ. ಹ್ಮ್. ಈಗ ನಾನು ಆರಾಮ ಇರ್ಬೇಕಪ್ಪ ಅಂತನವ. ಹ್ಮ್. ಜಾಗ್ರ ಸ್ವಪ್ನದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಬೋಲ್ ಅನುಭೋಗ ಮಾಡಿಕೊಂಡು ಹ್ಮ್. ಈಗೇನಂತನವನು ಒಳ್ಳೆ ಸುಖವಾಗಿರ್ಬೇಕಪ್ಪ, ಆನಂದವಾಗಿರ್ಬೇಕು ಅಂತ ಹೇಳಿ ಪ್ರೇಪ್ಸು. ಉಭಯ ರೂಪಾದಪಿ ಶರೀರ ಅಭಿಮಾನಾತ್ ಸಮುತ್ಥಾಯ. ಹ್ಮ್. ಇಲ್ಲಿ ಉಭಯ ಅಂತಂದ್ರೆ ಏನು? ಜಾಗ್ರ ಸ್ವಪ್ನ ಅಂತ. ಹೌದು. ಇಲ್ಲಿ ಜಾಗ್ರ ಸ್ವಪ್ನ ಏನದಾವಲ್ಲ, ಈ ಜಾಗ್ರ ಸ್ವಪ್ನ ಈ ಶರೀರಗಳ ಅಭಿಮಾನದಿಂದ ಹ್ಮ್. ಎಚ್ಚೆತ್ತು ಅಂತ. ಹ್ಮ್. ಇವ ಎರಡು ಅಭಿಮಾನ ಬಿಟ್ಟು ಬಿಡ್ತಾನಂತ. ಈಗ ಗಾಢ ನಿದ್ರೆಗೆ ಹೋಗ್ಬೇಕಂತಂದ್ರೆ ಹೌದು ಈ ಜಾಗ್ರತ್ತಿನ ಅಭಿಮಾನ ಬಿಡ್ಬೇಕು, ಈ ಶರೀರದ ಅಭಿಮಾನ ಬಿಡ್ಬೇಕ್ರಿ. ಹೌದು ಹೌದು. ಒಳಗ್ ಸೂಕ್ಷ್ಮ ಶರೀರ ಐತಲ್ರಿ, ಹ್ಮ್. ಸ್ವಪ್ನದೊಳಗ, ಹ್ಮ್. ಅದ್ರ ಅಭಿಮಾನ ಬಿಡ್ಬೇಕ್ರಿ. ಈಗ ಹ್ಮ್. ಅದ್ರ ಅಭಿಮಾನವನ್ನ ಬಿಟ್ಟು ಸಮುತ್ಥಾಯ ಅಂತಂದ್ರೆ ಹ್ಮ್. ಆವಾಗ ಎಚ್ಚೆತ್ತುಕೊಂಡು ಅಂತ, ಅಲ್ಲಿಂದ ಎದ್ದು ಅಂತ. ಹ್ಮ್. ಸುಸುಪ್ತಾಯಾಮ್ ಪರಂ ಜ್ಯೋತಿ ಆಕಾಶಬ್ದಿತಂ. ಆಕಾಶ ಅನ್ನುವಂಥ ಶಬ್ದದಿಂದ ಹೇಳಲ್ಪಟ್ಟಿರ್ತಕ್ಕಂಥ ಯಾವ ಪರಂ ಜ್ಯೋತಿ ಅಂದ್ರೆ ಶ್ರೇಷ್ಠವಾದ ಜ್ಯೋತಿ ಅನ್ನುವಂಥದ್ದು ಅದಲ್ರಿ. ಹ್ಮ್. ಎಲ್ಲಿ? ಸುಸುಪ್ತಿ ಅಂದ್ರೆ ಹೌದು. ಗಾಢನಿದ್ರೆಯೊಳಗಂತ. ಹ್ಮ್. ಗಾಢನಿದ್ರೆಯೊಳಗ ಹ್ಮ್. ಆ ಪರಂಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಹ್ಮ್. ಆಕಾಶ ಶಬ್ದಿತಂ, ಆಕಾಶ ಅನ್ನುವಂಥ ಶಬ್ದದಿಂದ ಹ್ಮ್. ಹೇಳಲ್ಪಟ್ಟಿರ್ತಕ್ಕಂಥದ್ದು ಅಂತ. ಹ್ಮ್. ಹ್ಮ್. ಅದಕ್ಕೆ ಆಕಾಶ ಶಬ್ದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್. ಅದಕ್ಕೆ ಆಕಾಶ ಅಂತನೂ ಕೂಡ ಕರೀತಾ ಇದ್ದಾರೆ. ಹೌದು ಹೌದು. ಅಲ್ಲಿ ಆಕಾಶ ಅನ್ನುವಂಥ ಪರಂಜ್ಯೋತಿಯಾಗಿರ್ತಕ್ಕಂಥ ಹ್ಮ್. ಯಾವ ಪರಂ ಬ್ರಹ್ಮ, ಹ್ಮ್. ಆ ಪರಬ್ರಹ್ಮ ಅನ್ನುವಂಥದ್ದನ್ನ ಉಪಸಂಪದ್ಯ, ಹ್ಮ್. ಆ ಪರಬ್ರಹ್ಮವನ್ನ ಇವನು ಹೋಗಿ ಸೇರ್ತಾನೆ ಅಂತ, ಹ್ಮ್. ಅದನ್ನ ಹೊಂತಾ ಇದ್ದಾನೆ ಅಂತ. ಹ್ಮ್. ವಿಶೇಷ ವಿಜ್ಞಾನವತ್ವಂ ಚ ಪರಿತ್ಯಜ್ಯ. ಹ್ಮ್. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಯಾವುದೇ ವಿಜ್ಞಾನ ಅಂದ್ರೆ ಅನುಭವ ಹ್ಮ್. ಆ ಸ್ವಪ್ನ ನಿದ್ರೆ ಗಾಢ ನಿದ್ರೆಯೊಳಗೆ ಐತೇನು ಅಂತ ಇಲ್ಲ, ಅದನ್ನು ಬಿಟ್ಟು ಬಿಡ್ತಾನ. ಹೌದು ಹೌದು. ಈಗ ನಮಗ ಸ್ವಪ್ನ ಜಾಗೃತ ಅವಸ್ಥೆಯೊಳಗೂ ವಿಶೇಷವಾದ ಜ್ಞಾನ ಐತಿ, ನಮಗೆ ವಿಜ್ಞಾನ ಅದು. ಹ್ಮ್. ಕನಸಿನೊಳಗೂ ವಿಶೇಷವಾದ ವಿಜ್ಞಾನ ಐತಿ, ಅದರಲ್ಲಿ ಅಸ್ಪಷ್ಟ. ಹೌದು ಹೌದು. ಆದ್ರೂ ಕೂಡ ಸ್ವಪ್ನ ಮಧ್ಯೆ ಬಿದ್ದದ್ದು ಹೇಳ್ತೇವಲ್ಲ, ಸ್ವಪ್ನ ಹಿಂಗಾಯ್ತು ಅಂತ ಹೇಳ್ತೇವಲ್ಲ ಅಲ್ಲಿ. ಹೌದು ಹೌದು. ಅವು ಎರಡನ್ನೂ ಪರಿತ್ಯಜ್ಯ ಅಂದ್ರೆ ತ್ಯಾಗ ಮಾಡಿ ಅಂತ. ಹ್ಮ್. ಆ ವಿಶೇಷ ವಿಜ್ಞಾನ ಅನ್ನುವಂಥದ್ದನ್ನ ಹ್ಮ್. ಸಂಪೂರ್ಣವಾಗಿ ತ್ಯಾಗ ಮಾಡಿ ಹ್ಮ್. ಸ್ವೇನ ರೂಪೇಣ ಅಭಿನಿಸ್ಪದ್ಯತೆ ಹ್ಮ್. ಅಂದ್ರೆ ತನ್ನ ರೂಪದಿಂದ ಅಲ್ಲಿ ಸಿದ್ಧನಾಗ್ತಾನೆ ಅಂತಲ್ಲಿ. ಹ್ಮ್. ಹ್ಮ್. ಅಲ್ಲಿ ಜೀವ ಹ್ಮ್. ಅಲ್ಲಿ ಏನಾಗ್ಬಿಡ್ತಾನ, ಅಲ್ಲಿ ತನ್ನ ಸ್ವೇನ ರೂಪ ಅಂದ್ರೆ ತನ್ನ ನಿಜವಾದ ರೂಪ ಏನೈತಲ್ರಿ, ಹೌದು. ಆ ರೂಪದಿಂದ ಅಲ್ಲಿ ಜೀವ ಸಿದ್ಧನಾಗ್ತಾನ ಅಂತ. ಹ್ಮ್. ಅಂದ್ರೆ ಈಗ ಅವನಿಗೆ ಜಾಗೃತಾವಸ್ಥೆ ಅಭಿಮಾನ ಇಲ್ಲ, ಅಂದ್ರೆ ಸ್ಥೂಲ ದೇಹದ ಅಭಿಮಾನ ಇಲ್ಲ. ಹ್ಮ್. ಸೂಕ್ಷ್ಮದಲ್ಲಿ ತೋರ್ತಕ್ಕಂಥ ಸ್ವಪ್ನದ್ದು ಕೂಡ ಅಭಿಮಾನ ಇಲ್ಲ. ಹ್ಮ್. ಅವು ಎರಡರ ಜ್ಞಾನ ಇಲ್ಲ. ಇವಾಗ ಅಲ್ಲಿ ವಿಶೇಷ ವಿಜ್ಞಾನ ಹೊರಟು ಹೋಗ್ಬಿಟ್ಟತಿ. ಇವಾಗ ಇಲ್ಲಿ ಹೌದು ಹೌದು. ಅಲ್ಲಿ ಕೇವಲ ಪರಬ್ರಹ್ಮ ಆಕಾಶ ರೂಪವಾಗಿರ್ತಕ್ಕಂಥ ಪರಂಜ್ಯೋತಿಯಾಗಿರ್ತಕ್ಕಂಥ ಪರಬ್ರಹ್ಮವನ್ನು ಸೇರಿಕೊಂಡು ಹ್ಮ್. ಇಲ್ಲಿ ಆ ವಿಶೇಷ ವಿಜ್ಞಾನವನ್ನ ಸಂಪೂರ್ಣ ತ್ಯಾಗ ಮಾಡಿ ಹ್ಮ್. ತನ್ನ ರೂಪದಿಂದ ಅವನು ಸಿದ್ಧ ಆಗ್ತಾ ಇದ್ದಾನೆ ಅಂತ ಹೇಳಿ ಹ್ಮ್. ರೂಪೇಣ ಅಯಮನಿಸ್ಪತೆ. ನ ಸ ಏಷ ಆತ್ಮ ಅಪಹತ ಪಾಪ್ಮತ್ವಾದಿ ಗುಣ ಉಪಾಸ್ಯ. ಹ್ಮ್. ಇಲ್ಲಿ ಅವನೇ ಇಲ್ಲಿ ಅಪಹತ ಪಾಪ್ಮತ್ವಾದಿ ಗುಣಗಳಿಂದ ಹ್ಮ್. ಉಪಾಸ್ಯನಾಗಿರ್ತಕ್ಕಂಥವನು. ಹ್ಮ್. ಸ ಏಷ ಆತ್ಮ ಅಂದ್ರೆ ಇದೇ ಆತ್ಮನೇ ಹ್ಮ್. ಇಲ್ಲಿ ಯಾವ ಪಾಪಾದಿ ದೋಷಗಳಿಲ್ಲದೆ ಇರ್ತಕ್ಕಂಥವನು ಅಂತ. ಹ್ಮ್. ಈಗ ಅಲ್ಲಿ ಪರಬ್ರಹ್ಮವನ್ನು ಸೇರಿದಾಗ ಅವನಲ್ಲಿ ಯಾವುದೇ ಪಾಪಗಳದಾವಂತ ಅವನಲ್ಲಿ ಹ್ಮ್. ಇಲ್ಲ. ಅಲ್ಲಿ ಅಪಹತ ಪಾಪ್ಮತ್ವಾದಿ ಗುಣಂ ಉಪಾಸ್ಯ. ಹ್ಮ್. ಅಲ್ಲಿ ಅಪಹತ ಪಾಪ್ಮತ್ವಾದಿ ಗುಣಗಳುಳ್ಳವನಂತ ಹೇಳಿ ಈ ರೀತಿಯಾಗಿ ಅವನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿ ಹ್ಮ್. ಆ ಉಪಾಸ್ಯ ಇತ್ಯೇವಮರ್ಥೋಯಂ ಜೀವ ಪರಾಮರ್ಶ ಪರಮೇಶ್ವರ ವಾದಿನೋಪಿ ಉಪಪದ್ಯತೆ. ಹ್ಮ್. ಈ ರೀತಿಯಾಗಿರ್ತಕ್ಕಂಥ ಅರ್ಥವನ್ನ ಹ್ಮ್. ಹೇಳುವುದಕ್ಕೋಸ್ಕರವಾಗಿಲ್ಲಿ ಆ ಜೀವನ ಪರಾಮರ್ಶೆ ಅನ್ನುವಂಥದ್ದು ಅದ ಅಂತೇಳಿ ಹ್ಮ್. ಇಲ್ಲಿ
ಪರಮಾತ್ಮನೇ ಅಂತ ಹೇಳ್ತಕ್ಕಂಥ ವಾದಿಗಳ ಒಂದು ಅಭಿಪ್ರಾಯ ಅಂತ. ಹ್ಮ್ ಪರಮೇಶ್ವರ ವಾದಿನಪಿ, ಹ್ಮ್ ಪರಮೇಶ್ವರ ವಾದಿಯ ಒಂದು ಪಕ್ಷದಲ್ಲಿಯೂ ಕೂಡ ಇದು ಹ್ಮ್ ಈ ರೀತಿ ಅನ್ಯಾರ್ಥಶ್ಚ ಅಂದ್ರೆ ಬೇರೊಂದು ಪ್ರಯೋಜನಕ್ಕೋಸ್ಕರವಾಗಿ ಹ್ಮ್ ಅಲ್ಲಿ ಜೀವನ ಪರಾಮರ್ಶೆ ಅನ್ನುವಂಥದ್ದು ಅದ ಅಂತೇನ ಅಲ್ಲಿ ಹೇಳ್ಕೊಂಡು ಬಂದಿದ್ರಲ್ರಿ ಅದು ಹೌದು. ಅದು ಈಗ ಅದರ ಬಗ್ಗೆ ಅವರು ಹೇಳಿದರು ಅಂತ ಇಲ್ಲಿ ಹ್ಮ್ ಹ್ಮ್ ಅದರ ಅಭಿಪ್ರಾಯವನ್ನು ಈ ರೀತಿ ಹೇಳಿದರು ಅಂತ ಹೇಳ್ತಾ ಇದ್ದಾರೆ. ಹೌದು. ಇನ್ನ ಅಲ್ಪಶ್ರುತಿ ರೀತಿ ಚೇತ್ ತತ್ ಉಕ್ತಂ, ಹ್ಮ್ ಇಲ್ಲಿ ಅಲ್ಪಶ್ರುತಿಯಿಂದ ಹ್ಮ್ ಯಾವ ಪರಮೇಶ್ವರನಲ್ಲ ಅಂತ ಹೇಳಿ ಹ್ಮ್ ಅಂದ್ರೆ ಹ್ಮ್ ಅದನ್ನು ಕೂಡ ಹೇಳಿದ್ದಾಗಿದೆ ಅಂತ ತದುಕ್ತಂ ಅದನ್ನು ಕೂಡ ಹೇಳಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯದಪಿ ಉಕ್ತಂ ದಹರೋ ಅಸ್ಮಿನ್ ಅಂತರಾಕಾಶ ಇತ್ಯಾಕಾಶಸ್ಯ ಅಲ್ಪತ್ವಂ ಶ್ರೂಯಮಾಣಂ ಹ್ಮ್ ಪರಮೇಶ್ವರೇ ನೋಪಪದ್ಯತೆ. ಹ್ಮ್ ಹಿಂದ ಒಂದು ಮಂತ್ರ ಬಂದಿತ್ತು ಇದನ್ನ ಹಿಂದೆಲ್ಲ ಸೌಂಡ್ ಮಾಡ್ಕೊಂಡ್ ಬಂದಿದ್ದೇವೆ ಇದ್ರಾಗ. ಹ್ಮ್ ದಹರ ಅಸ್ಮಿನ್ ಅಂತರಾಕಾಶ, ಹ್ಮ್ ಅಂತರ ಅಂದ್ರೆ ಒಳಗಿರ್ತಕ್ಕಂಥ ದಹರಾಕಾಶ ಅಂತ ಏನು ಹೇಳಿದಾರಲ್ರಿ, ಹ್ಮ್ ಒಳಗಿರ್ತಕ್ಕಂಥ ಆಕಾಶ ದಹರಾಕಾಶ ಅಂತ ಹೇಳ್ಕೊಂಡ್ ಬಂದಿರಲ್ಲ. ಹ್ಮ್ ಇತಿ ಆಕಾಶಸ್ಯ ಅಲ್ಪತ್ವಂ ಶ್ರೂಯಮಾಣಂ, ಹ್ಮ್ ಅಲ್ಲಿ ಆಕಾಶ ಅಲ್ಪ ಅಂತ ಶ್ರುತಿಯೊಳಗ ಹೇಳ್ಯಾರಲ್ಲಿ. ಹ್ಮ್ ದಹರಾಕಾಶ ಅಂದ್ರೆ ಮತ್ತು ಹೃದಯದ ಒಳಗೈತೆ ಅಂದ ಬಳಕ ಹ್ಮ್ ಅದು ಅಲ್ಪ ಆಕಾಶ ಆಯ್ತಲ್ರಿ. ಹೌದು ಹೌದು. ಆಕಾಶ ದೊಡ್ಡದು ವ್ಯಾಪಕವಾಗಿರ್ತಕ್ಕಂಥದ್ದು. ಹ್ಮ್ ಆದ್ರೆ ಇಲ್ಲಿ ದಹರಾಕಾಶ ಅಂತ ಹೇಳ್ತಿಲ್ಲ, ಹೃದಯದ ಒಳಗಿರ್ತಕ್ಕಂಥ ಆಕಾಶ ಅಂತ ಹೇಳಿದಾಗ ಅದು ಅಲ್ಪ ಆಗಿಬಿಡ್ತಿತ್ತಲ್ರಿ ಇವಾಗ. ಹೌದು. ಅಲ್ಪತ್ವಂ ಶ್ರೂಯಮಾಣ, ಹ್ಮ್ ಆ ಶ್ರುತಿಯಲ್ಲಿ ಹೇಳ್ತಕ್ಕಂಥ ಆಕಾಶ ಅಲ್ಪ ಅಂತ ನೀವು ಹೇಳ್ತಿರಲ್ಲ, ಹ್ಮ್ ಅದು ಪರಮೇಶ್ವರೇ ನ ಉಪಪದ್ಯತೆ ಅಂತ. ಹ್ಮ್ ಅಲ್ಲಿ ಅಲ್ಪವಾಗಿ ಕೇಳಲ್ಪಟ್ಟಿರ್ತಕ್ಕಂಥ ಆಕಾಶ ದಹರಾಕಾಶ ಅನ್ನುವಂತಹದ್ದು ಅದು ಪರಮಾತ್ಮನಿಗೆ ಹೊಂದುವುದಿಲ್ಲ ಅಂತ ಹೇಳ್ತಾರ ಅವರು. ಪರಮೇಶ್ವರ ನ ಉಪಪದ್ಯತೆ ಅಂದ್ರೆ ಏನು, ಹೊಂದುವುದಿಲ್ಲ ಅಂತ. ಯಾಕಂದ್ರೆ ಪರಮಾತ್ಮ ವ್ಯಾಪಕದ ಅವನು, ವ್ಯಾಪಕನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅಲ್ಪ ಆಕಾಶವನ್ನು ಹೇಳಕ್ ಬರ್ತದೇನು? ಮತ್ತ ಅವನು ಪರಿಚ್ಛಿನ್ನಾಗಿ ಹೋಗ್ಬೇಕಾಕೈತ ಅವ ಪರಮಾತ್ಮ. ಜೀವಶ್ಯತು ಆರಾಗ್ರೋಪಮಿತಸ್ಯ ಅಲ್ಪತ್ವಂ ಅವಕಲ್ಪತೆ ಇತಿ ಇತಿ. ಆದ್ರೆ ಜೀವ ಏನದಾನ ಆರಾಗ್ರ ಶತಭಾಗಸ್ಯ ಅಂತ ಶ್ರುತಿ ಹೇಳ್ಕೊಂಡ್ ಬಂದದಲ್ಲಿ. ಈ ದಬ್ಬಣದ ತುದಿ ಇರ್ತದಲ್ರಿ, ಅಷ್ಟು ಜೀವದಾನಂತ, ಅಷ್ಟು ಸೂಕ್ಷ್ಮದಾನಂತ ಅವನು. ಅಂದ್ರೆ ಅವನಿಗೆ ಅಲ್ಪತ್ವವನ್ನು ಹೇಳಬಹುದು ಯಾರಿಗೆ? ಜೀವನಿಗೆ. ಯಾಕಂದ್ರೆ ಅದು ಶ್ರುತಿನೇ ಉಪಮಾನ ಕೊಟ್ಟು ಹೇಳೈತಲ್ರಿ ಇವಾಗ. ದಬ್ಬಣ ತುದಿ ಅಂತ ಉಪಮಾನ ಕೊಟ್ಟೈತಲ್ರಿ ಈಗ. ದಬ್ಬಣ ತುದಿಯಷ್ಟು ಜೀವ ಅದಾನೆ ಅಂತ ಹೇಳಿ ಶ್ರುತಿ ಹೇಳಿರುವುದರಿಂದ, ಯಾಕಂದ್ರೆ ಅವನು ಅಲ್ಪ ಅನಿಸ್ಕೊಳ್ತಾನೆ ಇವಾಗ ಅವನು. ಅಲ್ಪತ್ವಂ ಅವಕಲ್ಪತೆ ಅಂತ ಆ ಜೀವನಿಗೆ ಅಲ್ಪತ್ವ ಅನ್ನುವಂತಹದ್ದು ಹೊಂದುಗಡೆ ಆಗ್ತೈತಿ ಅಂತ ಹೇಳ್ತಾ ಇದ್ದಾನೆ. ತಸ್ಯ ಪರಿಹಾರ ವಕ್ತವ್ಯ. ಈ ರೀತಿಯಾಗಿ ನಮಗೆ ಆಕ್ಷೇಪ ಅನ್ನುವಂತಹದ್ದು ಬಂದಾಗ ಅದಕ್ಕೆ ಪರಿಹಾರವನ್ನ ಹೇಳಬೇಕು ಅಂತಿಲ್ಲಿ ಇವಾಗ. ಯಾಕಂದ್ರೆ ಅಲ್ಲಿ ಪರಮೇಶ್ವರ ಅವನು ಅಲ್ಪ ಆಗಂಗಿಲ್ಲ, ಧರಾಕಾಶವನ್ನ ಅಲ್ಲಿ ಪರಮೇಶ್ವರ ಅಂತ ಹೇಳಕ್ ಬರಂಗಿಲ್ಲ. ಆ ಜೀವನಿಗೆ ಹೇಳ್ಬೋದು. ಜೀವ ಯಾಕಂದ್ರೆ ಆರಾಗ್ಯ ಶತಭಾಗ ಶ್ರುತಿನೇ ಹೇಳ್ತದೆ. ಅವನಿಗೆ ದಬ್ಬಣ ತುದಿಯಷ್ಟು ಸಣ್ಣ ಅಗದಿ ಸೂಕ್ಷ್ಮದಾನ ಸಣ್ಣವದಾನ ಅಂತ ಹೇಳಿದ್ದರಿಂದ ಅಲ್ಲಿ ಅಲ್ಪತ್ವವನ್ನು ಅವನಿಗೆ ಹೇಳ್ದಂಗ ಆಯ್ತಲ್ರಿ ಇವಾಗ. ಅದಕ್ಕೆ ಜೀವನಿಗೆ ಹೊಂತದಲ್ಲ ಅಂತ ಹಿಂಗ್ ಒಂದ್ ವೇಳೆ ಏನಾರ ಬಂದ್ರೆ ಅದಕ್ಕೆ ಪರಿಹಾರವನ್ನ ಹೇಳ್ತಾ ಇದ್ದಾರೆ. ಇತಿ ತಸ್ಯ ಪರಿಹಾರೋ ವಕ್ತವ್ಯ. ಅದಕ್ಕೆ ಪರಿಹಾರವನ್ನು ನಾವು ಹೇಳಬೇಕು. ಉಕ್ತೋ ಹಿ ಅಸ್ಯ ಪರಿಹಾರ ಪರಮೇಶ್ವರಸ್ಯ ಅಪೇಕ್ಷಿಕಂ ಅಲ್ಪತ್ವಂ ಅವಕಲ್ಪತೆ ಇತಿ ಅರ್ಭಕೌಕಸ್ತ್ವಾತ್ ತದ್ವ್ಯಪದೇಶಾಚ ನೇತಿ ಚೇನ್ನ ನಿಚಾಯತ್ವಾದಯಂ ವ್ಯೋಮವಚ್ಚ. ಇದು ಕೂಡ ಹಿಂದೆ ಈ ಸೂತ್ರ ಅನ್ನುವಂತಹದ್ದು ಬಂದದ್ರಿ. ಇಲ್ಲಿ ಪರಿಹಾರವನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರ, ಉಕ್ತೋ ಹಿ ಅಸ್ಯ ಪರಿಹಾರ. ಇದಕ್ಕೆ ನಾವು ಪರಿಹಾರವನ್ನ ಈಗಾಗಲೇ ಹಿಂದ ನಾವು ಹೇಳಿಬಿಟ್ಟಿದ್ದೇವೆ. ಇವಾಗ ಪರಿಹಾರ ಅನ್ನುವಂಥದ್ದು ಎಲ್ಲಿ ಹೇಳಿದೇವಿ ಅಂತಂದ್ರೆ, ಅರ್ಭಕೌಕಸ್ತ್ವಾತ್ ತದ್ವ್ಯಪದೇಶಾತ್ ನೇತಿಚ್ಛೆಯನ್ನ ನಿಶ್ಚಯತ್ವಾದೇವಂ ವ್ಯೋಮವಚ್ಚ ಅನ್ನುವಂತ ಒಂದು ಸೂತ್ರದೊಳಗ ಅಲ್ಲಿ ಪರಮೇಶ್ವರನಿಗೂ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ, ಇತ್ಯತ್ರ ಸ ಏವ ಪರಿಹಾರ ಅನುಸಂಧಾತವ್ಯಂ ಇತಿ ಸೂಚಯತಿ. ಶ್ರುತ್ಯೈವ ಚ ಇದಂ ಅಲ್ಪತ್ವಂ ಪ್ರತ್ಯುಕ್ತಂ ಪ್ರಸಿದ್ಧೇನ ಆಕಾಶೇನ ಉಪಮೀಯಮಾನಯ.
ಅಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಆಕಾಶದ ದೃಷ್ಟಾಂತವನ್ನ ಕೊಟ್ಟು, ಹ್ಮ್ ಅಂದ್ರೆ ಪರಮೇಶ್ವರನಿಗೂ ಕೂಡ ಅಲ್ಲಿ ಅಪೇಕ್ಷಿತವಾಗಿರ್ತಕ್ಕಂಥ ಅಲ್ಪತ್ವ ಹೊಂದುತ್ತದೆ ಅಂತ ಉಪಾಧಿಯನ್ನು ಇಟ್ಟುಕೊಂಡು ಹ್ಮ್ ಹ್ಮ್ ನಾವು ಪರಮೇಶ್ವರನಿಗೂ ಕೂಡ ಹ್ಮ್ ಅಲ್ಪತ್ವವನ್ನು ಹೇಳಬಹುದು ಅಂತ, ಅದು ಹೊಂದ್ಗಡೆ ಆಗ್ತೈತಿ ಅಂತ ಇದಕ್ಕೆ ಹಿಂದೆ ನಾವು ಹ್ಮ್ ಪರಿಹಾರವನ್ನು ಹೇಳ್ಕೊಂಡು ಬಂದಿದ್ದೀವಿ ಅಂತಾರ ಅವರು. ಹೌದು. ಅದಕ್ಕೆ ಸೂತ್ರನ ಹೇಳಿದ್ರಲ್ಲಿ ಹ್ಮ್ ಅರ್ಭಕೌಸ್ತತ್ವಾತ್. ಹ್ಮ್ ಆ ಸೂತ್ರ ಏನು ಬಂತು ಅಂದ್ರೆ ಆಕಾಶ ಏನೈತ್ರಿ ಅದು ಸೂತ್ರ, ಅರ್ಭಕೌಸ್ತತ್ವಾತ್ ತದ್ವ್ಯಪದೇಶಾಚ್ಯ ನೇತಿ ಚೇನ್ನ ಹ್ಮ್ ನಿಚಯತ್ವಾದೇವಂ ವ್ಯೋಮವಚ್ಚ ಅಂತ ಏನೋ ಒಂದು ಸೂತ್ರ ಬಂದದಲ್ರಿ ಇವಾಗ. ಹೌದು ಹೌದು. ಈ ಸೂತ್ರದೊಳಗ ನಾವು ಈಗಾಗಲೇ ಅದಕ್ಕೆ ಪರಿಹಾರ ಹೇಳಿ ಬಂದೇ ಬಿಟ್ಟಿದ್ದೀವಿ. ಅದಕ್ಕೆ ಹ್ಮ್ ಅದನ್ನೇ ಇಲ್ಲಿ ಅದೇ ಪರಿಹಾರವನ್ನು ನಾವು ಇಲ್ಲಿ ನೆನೆಸ್ಕೋಬೇಕಂತ, ನೆನಪಿನ ತಗೋಬೇಕಂತ ಅದನ್ನೀಗ. ಹ್ಮ್ ಶ್ರುತ್ಯೈವ ಚ ಇದಂ ಅಲ್ಪತ್ವಂ ಪ್ರತ್ಯುಕ್ತಂ ಪ್ರಸಿದ್ಧೇನ ಆಕಾಶೇನ ಉಪಯಮಾನ ಯಾವಾನ್ವಾ ಅಯಮಾಕಾಶಃ ತಾವಾನೇವ ಏಷು ಅಂತರ್ಹೃದಯ ಆಕಾಶಃ. ಹ್ಮ್ ಅಂದ್ರೆ ಈ ಹೊರಗಿರ್ತಕ್ಕಂಥ ಆಕಾಶ ಎಷ್ಟಿದೆಯೋ ಹ್ಮ್ ಹಾಗೆ ನಮ್ಮ ಹೃದಯದ ಒಳಗಿರ್ತಕ್ಕಂಥ ಆಕಾಶವು ಕೂಡ ಅಷ್ಟೇ ಅಂತೇಳಿ ಹ್ಮ್ ಹಿಂದೂ ಶ್ರುತಿ ಹೇಳ್ಕೊಂಬಂದದಲ್ರಿ ಅದನ್ನ. ಹೌದು ಹೌದು. ಒಂದು ಅಲ್ಲಿ ಒಳಗಿರ್ತಕ್ಕಂಥ ಆಕಾಶಕ್ಕೆ ಹೊರಗಿನ ಆಕಾಶದ ಉಪಮಾ ಕೊಟ್ಟಾರ ಅವರು. ಹೌದು. ಆದ್ರಿಂದ ಅಲ್ಲಿ ಒಳಗಿರ್ತಕ್ಕಂಥ ಆಕಾಶ ಅಲ್ಲಿ ಪರಮಾತ್ಮನೇ ಅಂತ ಹೇಳಿ ಅಲ್ಲಿ ಹೇಳ್ಕೊಂಬಂದಿದಾರಲ್ಲ, ಹ್ಮ್ ಮತ್ತೆ ಆಕಾಶದ ಉಪಮಾನ ಕೊಟ್ಟಿದಾರಲ್ಲ ಅಲ್ಲಿ ಹೌದು. ಅಂತ, ಇದಕ್ಕೆ ನಾವು ಪರಿಹಾರನ ಈಗಾಗಲೇ ಪೂರ್ವದಲ್ಲಿ ಹೇಳ್ಕೊಂಬಂದಿದ್ದೀವಿ ಅಂತೇಳಿ ಹ್ಮ್ ಅಲ್ಪಶ್ರುತಿ ರೀತಿ ಚೇತ್ ತದುಕ್ತಂ. ಹ್ಮ್ ಇಲ್ಲಿ ಅಲ್ಪಶ್ರುತಿ ಎನ್ನುವಂತಹದ್ದು ಇರುವುದರಿಂದ ಹ್ಮ್ ಇಲ್ಲಿ ಪರಮೇಶ್ವರ ಅಂತ ಆಗೋದಿಲ್ಲ, ಅಲ್ಲಿ ಜೀವ ಅಂತ ಹೇಳಬೇಕು ಅಂತ ಒಂದ್ ವೇಳೆ ಆಕ್ಷೇಪ ಮಾಡಿದ್ರೆ, ಇಲ್ಲಪ್ಪ ಅದು ಉಪಾಧಿಯನ್ನು ಇಟ್ಟುಕೊಂಡು ಪರಮೇಶ್ವರನಿಗೂ ಕೂಡ ನಾವು ಅಲ್ಪತ್ವವನ್ನ ಇಲ್ಲಿ ಹೇಳಬಹುದು ಅಂತ ಹೇಳಿ, ಅಲ್ಪತ್ವ ಹೊಂತೈತಿ ಅಂತ ಅದು ಉಪಾಧಿ ಇಟ್ಟುಕೊಂಡಾಗ ಮಾತ್ರ. ಅದು ವಾಸ್ತವಿಕವಾಗಿ ಅವನು ಪರಿಪೂರ್ಣನೇ, ಅದ್ರೊಳಗೇನು ಸಂಶಯ ಇಲ್ಲ. ಉಪಾಧಿಯಿಂದ ಅಲ್ಲಿ ಹೆಂಗ ಘಟಾಕಾಶ, ಘಟದ ಉಪಾಧಿಯಿಂದ ಘಟಾಕಾಶ ಅನಿಸ್ಕೊಂಡದ, ಮಠದ ಉಪಾಧಿಯಿಂದ ಮಠಾಕಾಶ ಅನಿಸ್ಕೊಂಡದ. ಉಪಾಧಿಯನ್ನು ಇಟ್ಕೊಂಡು ಅಲ್ಲಿ ಅಲ್ಪತ್ವ ಬಂದದ. ಆಕಾಶ ಏನು ಅಲ್ಪ ಆಗೈತೆ ಅದೇನ? ಅದೇನು ಆ ಗಡಿಗೊಳಗಿರ್ತಕ್ಕಂಥ ಅಷ್ಟೇ ಆಕಾಶ ಐತೆ ಅದು? ಆಕಾಶ ಪರಿಪೂರ್ಣ. ಅದ್ ಹಂಗ ಇಲ್ಲಿ ಒಂದು ಉಪಾಧಿ ಅನ್ನುವಂಥದ್ದು ಐತೆಲ್ಲ, ಉಪಾಧಿಯನ್ನು ಇಟ್ಟುಕೊಂಡು ಈ ರೀತಿಯಾಗಿ ಹೇಳೈತಿ ಅಂತ ಹೇಳಿ, ಆದ್ರಿಂದ ಇಲ್ಲಿ ಆ ಭೂತಾಕಾಶದ ಒಂದು ಉದಾಹರಣೆಯನ್ನು, ಒಂದು ಹೋಲಿಕೆಯನ್ನು ಕೊಟ್ಟಿದ್ದರಿಂದ ಇಲ್ಲಿ ನಿಜವಾಗಿಯೂ ಆಕಾಶಕ್ಕ ಒಂದು ಅಲ್ಪತ್ವವನ್ನು ಹೆಂಗ್ ಒಪ್ಪೋಲಿಕ್ಕೆ ಬರೋದಿಲ್ಲವೋ ಹಂಗ ಆತ್ಮನಿಗೂ ಕೂಡ ಇಲ್ಲಿ ಅಲ್ಪತ್ವವನ್ನು ಹೇಳಕ್ ಆಗೋದಿಲ್ಲ ಅಂತ. ಅಲ್ಲಿ ಪರಮೇಶ್ವರ ಅವನು ಅಲ್ಪ ಆಗಿದ್ದಾನ, ಬರೀ ಆ ಉಪಾಧಿ ಇಟ್ಕೊಂಡು ನಾವು ಹೇಳಿಬಿಟ್ರೆ ಸ್ವಲ್ಪ ಅಲ್ಪ ಆಗಿಬಿಡ್ತಾನನ್ರಿ ಅವ? ಇಲ್ಲ, ಅವ ಪರಿಪೂರ್ಣ ಇದಾನಂತ. ಅವನು ಆ ಪರಮಾತ್ಮನಿಗೆ ಬರ್ತಕ್ಕಂಥ ಅಲ್ಪತ್ವವನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಎಷ್ಟು ವಿಚಾರವನ್ನ ಇಲ್ಲಿ ಹೇಳ್ಕೊಂಡು ಬಂದ್ರು. ಅದಕ್ಕೆ ಇದಂ ಅಲ್ಪತ್ವಂ ಪ್ರತ್ಯುಕ್ತಂ ಅಂತ ಹೇಳಿ, ಇದಂ ಅಲ್ಪತ್ವಂ ಪ್ರತ್ಯುಕ್ತಂ ಪ್ರಸಿದ್ಧೇನ ಆಕಾಶೇನ ಉಪಮೀಮಾನಯ ಅಂತ. ಇದಂ ಅಲ್ಪತ್ವಂ ಅಂದ್ರೆ ಪರಮಾತ್ಮನಿಗೆ ಬರ್ತಕ್ಕಂತ ಒಂದು ಅಲ್ಪತ್ವ ಅನ್ನುವಂತಹದನ್ನ ಶ್ರುತಿನೇ ಈ ರೀತಿಯಾಗಿ ನಿರಾಕರಣೆ ಮಾಡೈತಿ, ಪ್ರಸಿದ್ಧವಾಗಿರ್ತಕ್ಕಂಥ ಆಕಾಶ ದೃಷ್ಟಾಂತವನ್ನು ಕೊಟ್ಟು ಅಂತೇಳಿ ಎಷ್ಟು ಹೇಳ್ಕೊಂಬಂದ್ರೆ, ಇನ್ನು ಅನುಕೃತ್ಯಧಿಕರಣ ಅಂತೇಳಿ ಮುಂದ ಒಂದು ಅಧಿಕರಣ ಬರ್ತದ್ರಿ. ಅದು ಅನುಕೃತ್ಯಸ್ತಸ್ಯ ಚ ಅಂತೇಳಿ ಮತ್ತೆ ಮುಂಡಕೋಪನಿಷತ್ತಿನ ಒಂದು ಮಂತ್ರವನ್ನ ಇಟ್ಟುಕೊಂಡು ಇಲ್ಲಿ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ ಮತ್ತೆ ಮುಂದೆ ಇದನ್ನ ಸಾಯಂಕಾಲ ನೋಡೋಣ.